ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು. ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿವ ಹುಚ್ಚಿಗೆ. ನಾನು 8th 9th ಅದೆಲ್ಲ ಎಲ್ಲ ಈ ಸ್ಕೂಲಲ್ಲಿ ಫಂಕ್ಷನ್ಗಳೆಲ್ಲ ಆಗುವಾಗ ಹಾಡ್ತಿದ್ನಲ್ಲ, ಅದಕ್ಕೆ ಫಸ್ಟ್ ಪ್ರೈಸ್ ಬರೋದು. ಆಮೇಲೆ ರಾಜ್ಕುಮಾರ್ ಹಾಡುಗಳೇ ಹೆಚ್ಚಿಗೆ ಆಡ್ತಿದ್ದರಿಂದ ಎಲ್ಲ ರಾಜ್ಕುಮಾರ್ ಅಂತ ಕರೆಯೋದು. ನಮ್ಮ ಪಕ್ಕದ ಹಳ್ಳಿಯಲ್ಲಿ ಯರ್ನಾಗನಹಳ್ಳಿ ಅಂತ ಹೇಳ್ಬಿಟ್ಟು ರಾಮಚಂದ್ರ ಅಂತ ಒಬ್ಬರು. ಆಮೇಲೆ ಒಂದಿನ ಬಂದರು, ಬಂದು ಹತ್ರ ಬಂದು, ಏನಯ್ಯ ಸಮಾಚಾರ, ಏನು ಹಾಡುಗಳೆಲ್ಲ ಆಡ್ತೀಯಾ, ರಾಜ್ಕುಮಾರ್ ಆಡ್ತೀಯಾ, ಗಂಟಸಾಲ ಹಾಡುಗಳು ಆಡ್ತೀಯಾ, ಹಾಡುಗಳು ಹೇಳ್ತೀಯಾ ಅಂದರು. ಹಾಡುಗಳು ಹೇಳ್ತಿದ್ದೀನಲ್ಲ ಅಂದೆ. ಪತ್ರಸಂಗಪ್ಪ ನಾಟಕ ಇದು ಮಾಡೋವಾಗ ಅಲ್ಲಿ ನಾಟಕ ನೋಡ್ತಾ ಇದ್ದವರು ಗೊಳೋ ಅಂತ ಹತ್ಕೊಂಡಿದ್ದಾರೆ, ನಾಟಕ ನೋಡ್ತಾ ಇದ್ದವರು. ಆಮೇಲೆ ಇವ್ರು ನಾಟಕ ಮುಗಿದಾದ್ಮೇಲೆ CM ಮುನಿಯಪ್ಪ ಇವರೆಲ್ಲರೂ ಯಾಕೆ ಏನು ಅಂತ ಅಂದರೆ, ಅಯ್ಯೋ ನೀವೇನೋ ಅಲ್ಲಿ ನಾಟಕ ಮಾಡ್ತಾಯಿದ್ರೆ ಅಲ್ಲಿ ಹೇಳ್ತಿದ್ದೀರಿ, ನಮ್ಮ ಮೇಲೇ ಎಷ್ಟೊಂದು ದೌರ್ಜನ್ಯ ಆಗ್ತಾಯಿದೆ, ಹಿಂಗಾಗ್ತಾ ಇದೆ ಎಲ್ಲ ಅಂತ ಹೇಳ್ಬಿಟ್ಟು ಉಳಿಸಿಕೊಟ್ಟಿದ್ರು. ಒಲೆ ಮಾದಿಗರ ನಡುವೆ ಮೇಲು ಕೀಳು ಸೃಷ್ಟಿ ಮಾಡಿ, ಜಾತಿ ಉಪಜಾತಿ ಎಂದು ತುಂಡು ತುಂಡು ಮಾಡಿಟ್ಟು, ಇವರ ಮೇಲೆ ಅವರನ್ನು ಅವರ ಮೇಲೆ ಇವರನ್ನು ಇಬ್ಬರನ್ನು ಎತ್ತಿ ಕಟ್ಟಿ ಜಗಳವನ್ನು ಹುಟ್ಟು ಹಾಕಿ ದೂರ ನಿಂತು ನಗುವರಲ್ಲೋ, ಯಾಲಕೋ ಈ ಮಡುಗ ಯಾಲರೋ ಈ ಮಾದಿಗ ಬದುಕು. ಕೋಲಾರ ಸೀಮೆ ಆದ ಕಾರಣ ಕೈವಾರ ತಾತಯ್ಯ ಅವರ ಒಂದು ಅನುಭವಗಳು ಮತ್ತು ಅವರ ಒಂದು ಇದ್ರೂ ಸಹ ನಿಮ್ಮ ಮೇಲೆ ಪ್ರೇರಣೆ ಆಗಿದೆ ಅಂತ ಕೇಳ್ಪಟ್ಟೆ. ಅದು ಕೈವಾರ ತಾತನ ಪ್ರೇರಣೆ ಅಲ್ಲ ರೀ, ನಾನು ಕೈವಾರ ತಾತನ ವರಪ್ರಸಾದ. ನಾನು ನಮಸ್ತೆ ವೀಕ್ಷಕರೇ, ಈ ದಿನ .comಗೆ ಸ್ವಾಗತ. ಇಂದು ಜೀವಪದ ಈ ಮುಕ್ತ ಮಾತುಕತೆಗೆ ನಮ್ಮ ಜೊತೆ ಕನ್ನಡ ರಂಗಭೂಮಿ ಹಾಗೂ ಜನಪದ, ಅವರು ಹೇಳುವ ಹಾಗೆ ಜನಪರ, ಅವರು ಇಲ್ಲಿವರೆಗೂ ಎಲ್ಲ ಜನಪದ ಹಾಡುಗಳನ್ನೂ ಆಡಿಲ್ಲ, ಜನಪರವಾದ ಹಾಡುಗಳನ್ನೇ ಜಾಸ್ತಿ ಆಡಿ ಹಾಗೂ ದಲಿತ ಹೋರಾಟಗಳಲ್ಲೂ ಬಹಳ ಭಾಗವಹಿಸಿಕೊಂಡು ಕನ್ನಡ ಚಿತ್ರರಂಗದಲ್ಲಿ ಪ್ರಥಮ ದಲಿತ ಗಾಯಕರಿಗೆ ರಾಜ್ಯ ಪ್ರಶಸ್ತಿ ಕೂಡ ಅವರು ಒಂದು ಸಿನಿಮಾದಲ್ಲಿ ಬಂದಿದೆ. ಅವ್ರು ಯಾರು ಅಲ್ಲ, ನಮ್ಮ ಬೆಂಗಳೂರಿನ ಹತ್ತಿರದ ಕೋಲಾರ ಜಿಲ್ಲೆಯ ಮಾಲೂರು ಅಲ್ಲಿ ಹತ್ತಿರ ಇರುವ ಪಿಚ್ಚಳ್ಳಿ, ಅವ್ರನ್ನ ಪ್ರೀತಿಯಿಂದ ಪಿಚ್ ಹೈ ಅಂತಲೂ ಕೆಲವೊಬ್ಬರು ಗೆಳೆಯರು ಆತ್ಮೀಯದಿಂದ ಕರೀತಾರೆ. ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ನಮ್ಮ ಈ ದಿನದಲ್ಲಿದ್ದಾರೆ, ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರೋಣ. ಸರ್, ಭಾಳ ನೀವು ನಾನು ಕೇಳಿದಂಗೆ ಮತ್ತು ನೋಡಿದಾಗೆ ಹಲವಾರು ಹೋರಾಟಗಳಲ್ಲಿ ಕೂಡ ಭಾಗವಹಿಸಿದ್ರಿ, ಹಲವಾರು ಜನಪದೋತ್ಸವಗಳಲ್ಲಿ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನೀವು ಪಾಲ್ಗೊಂಡಿದ್ದೀರಿ. ಅದು ಎಲ್ಲದಕ್ಕಿಂತ ಹಿಂದೆ ನಿಮ್ಮ ಒಂದು ಬಾಲ್ಯದಲ್ಲಿ ನಿಮಗೆ ಜನಪದನೇ ನಾವು ಒಂದು ಆಯ್ಕೆ ಮಾಡಬೇಕು ಅಂತ ಹೇಗೆ ಅನಿಸ್ತು, ಮತ್ತು ಈ ಹೋರಾಟಗಳಲ್ಲಿ ನಾವು ಪಾಲ್ಗೊಳ್ಳುವಿಕೆ ಹೇಗೆ ಶುರುವಾಯಿತು ಸರ್? ನಮಸ್ಕಾರ. ಈ ದಿನ .comಗೆ ವೀಕ್ಷಕರಿಗೆ ಎಲ್ಲ ಪ್ರೀತಿಯ ನಮಸ್ಕಾರಗಳು. ನಾನು ಜನಪದ ಅಂತ ಫಸ್ಟು ಫೀಲ್ಡ್ಗೆ ಬಂದಿಲ್ಲ. ಹೈಸ್ಕೂಲ್ ಓದುವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಸಿನಿಮಾ KGFನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಆಪ್ರೇಷನ್ ಡೈಮಂಡ್ ರಾಕೆಟ್ ಅಂತೇಳಿ. ಆವಾಗ ನಾನು ಊರಿನಲ್ಲಿ ಯಾವುದಾದ್ರೂ ಕೇಳಿಕೆ ಆದಾಗ, ಅಂದರೆ ನಾಟಕ ಆದಾಗ, ಏನಾದರೂ ಕಲ್ಚರಲ್ ಪ್ರೋಗ್ರಾಮ್ಸ್ ಅದಲ್ಲದಾಗ ತೆಲುಗು ಗಂಟಸಾಲ ಹಾಡುಗಳನ್ನು ಹಾಡ್ತಿದ್ದೆ. ಜೊತೆಗೆ ಕನ್ನಡದ ರಾಜ್ಕುಮಾರ್ ಹಾಡುಗಳು ಮಾತ್ರ. ಗಂಟಸಾಲ ಹಾಡುಗಳು ಅಂದರೆ ಅಲ್ಲಿ ತೆಲುಗಿನಲ್ಲಿ ಹಾಡು ಗಂಟಸಾಲ ಭಾಳ ದೊಡ್ಡ ಗಾಯಕ. ಓಕೆ, ಭಾಳ ದೊಡ್ಡ ಗಾಯಕ ಗಂಟಸಾಲ. ಅವರ ಹಾಡುಗಳನ್ನು ಅದು ವಿಶೇಷವಾಗಿ ಸೌತ್ ಇಂಡಿಯಾದಲ್ಲಿ ಅವರು ತೆಲುಗು, ತಮಿಳು, ಕನ್ನಡ 3 ಭಾಷೆಗಳಲ್ಲಿ ಕೂಡ ಭಾಳ ದೊಡ್ಡ ಗಾಯಕ. ಅಮರ ಗಾಯಕ ಅಂತಾರೆ. ఏ నిమిషానికి ఏమి జరుగునో ఎవరు హించెదరో. ಇದು ಪಾಂಡವ ವನವಾಸಂ ಆ ಥರದ್ದು ಯಾವುದೋ ಪಾಂಡವರು ಮತ್ತು ಕೌರವರ ಮಧ್ಯೆ ಜೂಜಾಟದಲ್ಲಿ ಸೋತೋಗಿ ಪಾಂಡವರು ವನವಾಸಕ್ಕೆ ಹೋಗೋ ಸಂದರ್ಭದಲ್ಲಿ ಒಂದು ರೆಫರೆನ್ಸ್ ಸಾಂಗ್ ಇದು. ಭಾಳ ಅದ್ಭುತವಾದಂಥ ಸಾಂಗ್. ಅದು ಪೂರ್ತಿ ನನಗೆ ಸ್ಕ್ರಿಪ್ಟ್ ಇದ್ದರೆ ಹಾಡ್ಬೋದಿತ್ತು. ಸೊ ಆ ಥರ ತೆಲುಗು ಗಂಟಸಾಲ ಹಾಡುಗಳನ್ನು ಹಾಡಿಕೊಂಡು
ಇದು ಮಾಡ್ತಾಯಿದ್ದೆ. ರಾಜ್ಕುಮಾರ್ ಹಾಡುಗಳಿಗೆ, ಕನ್ನಡ ಹಾಡುಗಳಿಗೆ ಶಿಫ್ಟ್ ಆಗಿದ್ದೆ. ಯಾಕೆಂದರೆ ನಾನು ಪಿಚ್ಚಳ್ಳಿ, ನನ್ನ ಊರೇನಿದೆ ಪಿಚ್ಚಳ್ಳಿ, ಅದು ತೆಲುಗುಮಯ. ಈಗ ಬದಲಾವಣೆ ಆಗಿದೆ. ತೆಲುಗು ಒಂದು ಕಡೆ, ತೆಲುಗು ಇನ್ನೊಂದು ಕಡೆ ತಮಿಳು. KGF ಪೂರ್ತಿ ತಮಿಳು ಬಹುತೇಕ, ಹಳ್ಳಿಗಳ ಕಡೆ ಎಲ್ಲ ತೆಲುಗು. ಸರ್ ನಮ್ಮ ಮನೆ, ನನ್ನ ಮಾತೃಭಾಷೆ ಕೂಡ ತೆಲುಗೇ. ಈಗಲೂ ಕೂಡ ನನ್ನ ಸರ್ಟಿಫಿಕೇಟ್ನಲ್ಲಿ ಮಾತೃಭಾಷೆ ಅಂತ ತೆಲುಗು ಅಂತಲೇ ಇರೋದು. ಇದು ಮಾಡಿದಾಗ ಆ ಸಿನಿಮಾ ರಿಲೀಸ್ ಆದಾಗ ಅದಕ್ಕೆ ಫಸ್ಟ್ ಟೈಮ್ KGFನಲ್ಲಿ ರಾಜ್ಕುಮಾರ್ಗೆ ಫಸ್ಟ್ ಟೈಮ್ ಸ್ಟಾರ್ ಕಟ್ಟಿದವನು ನಾನು. ಯಾಕಂದರೆ ಕನ್ನಡ ಇದಷ್ಟೇ, ಕನ್ನಡದ ಇದು. ಆದರೆ ನೀವು ಅಲ್ಲಿ ಅದೊಂದು ವಿಶೇಷವಾದಂಥ ಇದು KGF ಅದು. ಯಾಕೆಂದರೆ ಅಲ್ಲಿ ಗಣಿ ಕಾರ್ಮಿಕರು ಪೂರ್ತಿ 80% ಗಣಿ ಕಾರ್ಮಿಕರು ಇರುವಂಥ ಒಂದು ಇದಾಗಿತ್ತು, ಅದು ಪಟ್ಟಣ, ಒಂದು ಟೌನ್. ಅಲ್ಲಿ ನೀವು ವಿಷ್ಣುವರ್ಧನ್ ಸಿನಿಮಾ ಹಾಕಿದ್ರೆ ಅವ್ರಿಗೆ ಸ್ಟಾರ್ ಕಟ್ಟಿದರೆ ಯಾರೂ ಗಲಾಟೆ ಮಾಡಲ್ಲ. ಶ್ರೀನಾಥ್ ಸಿನಿಮಾ ಹಾಕಿದರೆ ಸ್ಟಾರ್ ಕಟ್ಟಿದರೆ ಯಾರೂ ಗಲಾಟೆ ಮಾಡಲ್ಲ. ಅಂಬರೀಷ್ ಸಿನಿಮಾ ಹಾಕಿ ಸ್ಟಾರ್ ಕಟ್ಟಿದರೆ ಯಾರು ಗಲಾಟೆ ಮಾಡಲ್ಲ. ರಾಜ್ಕುಮಾರ್ ಸಿನಿಮಾ ಹಾಕಿ ಸ್ಟಾರ್ ಕಟ್ಟಿದರೆ, ಸಿನಿಮಾ ಹಾಕಿದ್ರೆ ಅಲ್ಲಿ ಜನ ಅಂದರೆ ಲೋಕಲ್ ಇವರು ಗಲಾಟೆ ಮಾಡೋರು. ಏನಕ್ಕೆ? ಅದು ಕನ್ನಡದ ಅಸ್ಮಿತೆ ಅಂದರೆ ರಾಜ್ಕುಮಾರ್ ಒಬ್ಬರೇ ಅವ್ರಿಗೆ. ಉಳಿದವರೆಲ್ಲರೂ ಕೂಡ ಕನ್ನಡ ಅಸ್ಮಿತೆನೇ, ಆದರೆ ಅವ್ರಿಗೆ ಗೊತ್ತಿರಲಿಲ್ಲ. ಓಕೆ. ಅಲ್ಲಿನ ಗಣಿ ಕಾರ್ಮಿಕರು ಇದ್ರಲ್ಲ, ಅವರೆಲ್ಲ ಮೈಗ್ರೇಟೆಡ್, ತಮಿಳ್ನಾಡು ವಲಸೆ ಬಂದಿರೋಂಥ ತಮಿಳಿನಿಂದ ವಲಸೆ ಬಂದಂಥ ಇರೋರು. ಅದು ಅವರ ಇದೇ, ಅದೇನು ತಪ್ಪೇನಲ್ಲ ಅದು. ಸೊ ನಾವು ಇದು ಮಾಡಿ ಸ್ಟಾರ್ ಕಟ್ಟಿದ್ವಲ್ಲ. ಸ್ಟಾರ್ ಕಟ್ಟೆ ಆದಮೇಲೆ ನಾನು ಅವಾಗ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಓದುವಾಗ ಇದಾಗಿತ್ತು. ಆಮೇಲೆ ಆವತ್ತು ಸಿನಿಮಾಗೆ ಸ್ಟಾರ್ ಕಟ್ಟಿದ್ದ ದಿನ ನನ್ನ ಇಂಗ್ಲೀಷ್ ಮೀಡಿಯಮಲ್ಲಿ ನಾನು ಓದ್ತಾ ಇದ್ದಿದ್ದು. ಅಲ್ಲಿ ಬಹುತೇಕ ಎಲ್ಲ ತೆಲುಗು ಮತ್ತು ತಮಿಳು ಹುಡುಗರೇ ಇದ್ದರು. ಅವ್ರನ್ನ ನಾನು 8th 9th ಅದೆಲ್ಲ ಈ ಸ್ಕೂಲಲ್ಲಿ ಫಂಕ್ಷನ್ಗಳೆಲ್ಲ ಆಗೋವಾಗ ಹಾಡ್ತಿದ್ನಲ್ಲ, ಅದಕ್ಕೆ ಫಸ್ಟ್ ಪ್ರೈಸ್ ಬರೋದು. ಆಮೇಲೆ ರಾಜ್ಕುಮಾರ್ ಹಾಡುಗಳೇ ಹೆಚ್ಚಿಗೆ ಆಡ್ತಿದ್ದರಿಂದ ಎಲ್ಲ ರಾಜ್ಕುಮಾರ್ ಅಂತ ಕರೆಯೋರು. ಸೊ ಅವೆಲ್ಲ ಕೂಡ ಒಂದು ಸ್ವಲ್ಪ ಇಲ್ವಾ ಆಗಿನ ಸಣ್ಣ ವಯಸ್ಸು, ಆ ವಯಸ್ಸಿನಲ್ಲಿ. ಕೊನೆಗೆ ಏನಾಯ್ತಂದ್ರೆ ಎಲ್ಲ ಹುಡುಗರನ್ನು ಮಾತಾಡ್ಬಿಟ್ಟು ತೆಲುಗು ಹುಡುಗರನ್ನ ಮಾತಾಡಿಕೊಂಡು ಇದಕ್ಕೆ ಕರ್ಕೊಂಡು ಹೋಗ್ಬಿಟ್ಟೆ. ಎಲ್ಲಿ ಸಿನಿಮಾ ಸಿನಿಮಾಗೆ ಮಧ್ಯಾಹ್ನ ಮ್ಯಾಟ್ನಿಗೆ ಸ್ಟಾರ್ ಕಟ್ಬಿಟ್ಟು ಮ್ಯಾಟ್ನಿ ಇದು ಮಾಡ್ಕೊಂಡು ಕ್ಲಾಸಿಗೆ ಬಂಕ್ ಚಕ್ಕರ್ ಹೊಡೆದು ಹೋಯ್ದಾಯ್ತು. ಆವಾಗ ಇದ್ದಿದ್ದು ಒಂದೇ 3 ಪೀರಿಯಡ್ ಏನೋ ಇದ್ದಿದ್ದು, 2 ಪೀರಿಯಡು ಕ್ಯಾನ್ಸಲ್ ಆಗಿ 1 ಪೀರಿಯಡ್ ಇತ್ತು. ಆ 1 ಪೀರಿಯಡ್ ಸೋಷಲ್ ಸ್ಟಡೀಸ್ ಅಂತೇಳಿ, ಆ ಒಬ್ಬರು ಶ್ರೀಮತಿ ಅಂತ ಎಮ್ಮನ ಹೆಸರೇನು ಹೆಣ್ಮಗಳು, ಅವ್ರೇನು ಮಾಡಿದ್ರು ನನ್ನ ಮೇಲೆ, ಇವನು ಒಬ್ಬರನ್ನೂ ಇಲ್ಲದೆ ಎಲ್ಲ ಇದಕ್ಕೆ ಕರ್ಕೊಂಡು ಹೋಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಆಕೆಗೆ ಬೇಜಾರಾಗಿ ನನ್ನನ್ನು ಸ್ಕೂಲಿಂದ ಸಸ್ಪೆಂಡ್ ಮಾಡಿಸಿದ್ರು. ಸರಿ, ಕೊನೆಗೆ ಏನಾಯ್ತು ಅಂದರೆ ಹಿಂಗೆ ನಾನು SLC ಡುಮ್ಕಿ ಹೊಡೆದು ಹಸು ಮೇಯ್ಸೋಕ್ಕೆ ಹೋಗ್ತಾಯಿದ್ದೆ ನಮ್ಮ ಹೊಲಗಳ ಕಡೆ. ನಮ್ಮಲ್ಲಿ ಮನೆಯಲ್ಲಿ 2 ಹಸು ಇತ್ತು, 2-3 ಹಸು ಇತ್ತು. ಆಮೇಲೆ ಅದನ್ನು ಕರ್ಕೊಂಡು ಹೊಲ ಕಡೆ ಹೋಗ್ತಿದ್ವಿ. ಹೊಲ ಕಡೆ ಹೋದಾಗ ಅಲ್ಲಿ ಹೊಲಗಳೆಲ್ಲ ತುಂಬಿ ಇದು ಮಾಡೋವಾಗ ಒಂಥರ ದಿಗಿಲಿಗಾಗಿ, ಅಲ್ಲಿ ಒಬ್ಬನೇ ಇರೋಂಥ ದಿಗಿಲಿತ್ತಲ್ಲ, ಆ ಭಯ ಅನ್ನೋ ಓವರ್ಕಮ್ ಮಾಡ್ಕೊಳ್ಳೋಕ್ಕೆ ಜೋರಾಗಿ ಹಾಡು ಹೇಳ್ತಿದ್ರಿ. ಓಕೆ. ನಮ್ಮ ಪಕ್ಕದ ಹಳ್ಳಿಯಲ್ಲಿ ಯರ್ನಾಗನಹಳ್ಳಿ ಅಂತ ಹೇಳ್ಬಿಟ್ಟು ರಾಮಚಂದ್ರ ಅಂತ ಒಬ್ಬರು, ಅವರು ನಮ್ಮ BML ಕಾರ್ಖಾನೆಯಲ್ಲಿ ಇದ್ದರು. BGML ಬೇರೆ, ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಬೇರೆ, ಅದು ಗಣಿ ಕಾರ್ಮಿಕರು. ಹೌದು. ಇದು BML, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಓಕೆ. ಸೊ ಅಲ್ಲಿ ಅವರು ಕಾರ್ಮಿಕರಾಗಿದ್ದರು. ಜೊತೆಗೆ ಅವರು ಕಮ್ಯುನಿಸ್ಟ್ ಕೇಡ್ರವರು. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ದಲಿತ ಸಂಘರ್ಷ ಸಮಿತಿಯ KGF ಏನು ಯೂನಿಟ್ ಇತ್ತು ಅದಕ್ಕೆ ಅವರು ಕನ್ವೀನರ್ ಆಗಿದ್ದರು. ಅವ್ರು ನಾನು ಒಂದು 2-3 ಸಲ ನೋಡಿದ್ದಾರೆ. ಅವರು ಹೊಲಗಳ ಹತ್ರ ನಾನು ಹಾಡ್ತಾ ಇದ್ದಿದ್ದು ಅದು ಇದೆಲ್ಲ. ಆಮೇಲೆ ಒಂದಿನ ಬಂದರು, ಹತ್ರ ಬಂದು, ಏನಯ್ಯ ಸಮಾಚಾರ, ಏನು ಹಾಡುಗಳೆಲ್ಲ ಆಡ್ತೀಯಾ, ರಾಜ್ಕುಮಾರ್ ಆಡ್ತೀಯಾ, ಗಂಟಸಲ ಹಾಡುಗಳು ಹೇಳ್ತೀಯಾ ಅಂದರು. ಹಾಡುಗಳು ಹೇಳ್ತಿದ್ದೀನಲ್ಲ ಅಂದೆ. ಹೌದಾ ಅಂದ್ರೆ, ಸಂಘ ಗೊತ್ತಾ ಅಂದರು. ಗೊತ್ತಿಲ್ಲ ಸರ್ ಅಂದೆ. ಸಂಘದ ಹಾಡುಗಳು ಗೊತ್ತಾ? ಗೊತ್ತಿಲ್ಲ ಸರ್. ಸಂಘದ ಹಾಡುಗಳು ಹೇಳ್ತೀಯಾ? ಹೇಳ್ತೀನಿ, ನಮಗೇನು ಹಾಡು ಯಾವುದಾದ್ರೂ ಏನಂತೆ ಹೇಳ್ತೀನಿ ಸರ್ ಅಂತ ಹಂಗಂದೆ. ಆಮೇಲೆ ಹೌದಾ, ಒಂದು ಕೆಲಸ ಮಾಡು, ನೀನು ನಾಳೆ ಮಧ್ಯಾಹ್ನ ಮೇಲೆ ಒಂದು 4 ಗಂಟೆಗೆ KGF ಬಾ ಅಂತ ಹೇಳ್ಬಿಟ್ಟು ಅವರೊಂದು ಜಾಗ ಹೇಳಿದ್ರು. ಅಲ್ಲಿ ಹೋದೆ ನಾನು. ಮಾರನೇ ದಿನ ಬೇಗ ಹಸುಗಳಿಗೆ ಇದೆಲ್ಲ ಹುಲ್ಲು ಅದು ಇದು ಮಾಡಿಸ್ಬಿಟ್ಟು ಮನೆ ಹತ್ರ ಹೋಗಿ ಕಟ್ಟಾಕ್ಬಿಟ್ಟು KGF ಹೋಗಿ, ಯಾಕೆಂದರೆ 3 ವರ್ಷ ನಾನು ಅದೇ ರಸ್ತೆಯಲ್ಲಿ ಓಡಾಡ್ತಿದ್ದೆ.
ಏಯ್ತು 9th 10th 3 ಹೈಸ್ಕೂಲಲ್ಲಿ KGF ಅಲ್ಲಿ ಓದಿದ್ದು ನಾನು. ನಮ್ಮೂರಿಂದ KGF ಸ್ಕೂಲ್ಗೆ 3 ಕಿಲೋಮೀಟ್ರ್ ಓಡಾಡಿದ್ದೆ. ಇದು ನಡ್ಕೊಂಡೇ ಓಡಾಡಿದ್ದು. ಕೆಲವು ಸಂದರ್ಭದಲ್ಲಿ ಬಸ್ಸಲ್ಲಿ ಹೋಗ್ತಿದ್ವಿ, ಸೈಕಲ್ಲು ಅದೆಲ್ಲ ಇರ್ತಿತ್ತು. ಬಟ್ ಗೊತ್ತಿದ್ದರಿಂದ ರಸ್ತೆ ಗೊತ್ತಿದ್ದರಿಂದ ಹೋಗ್ತಿದ್ವಿ. ಅಲ್ಲಿ ಹೋಗಿ ಅವ್ರು ಹೇಳಿದ ಜಾಗ ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಆಮೇಲೆ ಎಂಥದ್ದು ಅದು ಬಾಲಕೃಷ್ಣ ಇಂಜಿನಿಯರಿಂಗ್ ವರ್ಕ್ಸ್ ಅಂತೇಳಿ ಈ ವೆಲ್ಡಿಂಗ್ ಇದು ಮಾಡ್ತಾರಲ್ಲ, ಆ ಒಂದು ಇದು ಯೂನಿಟ್. ಆಮೇಲೆ ಸರಿ ಅವ್ರೇನು 4:15 5:15 ಮೇಲೆ ಬಂದರು. ಇಬ್ಬರು ಬಂದರು. ಇವ್ರ ಜೊತೆಯಲ್ಲಿ ಇನ್ನೊಬ್ರು ಇದ್ದರು, ರಾಮಚಂದ್ರ ಇದ್ರಲ್ಲ, ರಾಮಚಂದ್ರ ಜೊತೆಯಲ್ಲಿ ಇನ್ನೊಬ್ರು ಇದ್ದರು. ಅವರೇ ಕೋಟಿಗೆನಹಳ್ಳಿ ರಾಮಯ್ಯ. ರಾಮಯ್ಯ ಸರ್ ಅವ್ರು ಬಂದರು. ಏನು ಆಮೇಲೆ ಅವರೇ ಇವರು ಫಸ್ಟ್ ಮಾತ್ರ ರಾಮಚಂದ್ರ, ಏನು ಗುರು ಎಷ್ಟೊತ್ತಾಯ್ತು ಅಂದರೆ ಇಲ್ಲ ಬಂದೆ ಸರ್ ಆವಾಗಲೇ. ಬಾ ಅಂತ ಬನ್ನಿರಿ ಅಂತ ಹೇಳ್ಬಿಟ್ಟು ಒಳಗೆ ಕರ್ಕೊಂಡು ಹೋದ್ರು. ಅದು ಒಂಥರ ಗುಹೆ ಥರ ಇದೆ, ಕೆಳಗೆ ಹಿಂಗೆ ಮೆಟ್ಲು ಹಿಂಗೆ ಹೋಗಿ ಕೆಳಗೆ ಹೋಗಿ ಅಲ್ಲಿಂದ ಅಲ್ಲಿ ರೂಮ್ಸು ಅಲ್ಲೆಲ್ಲ ಆಮೇಲೆ ಹೋಗಿ ಆಮೇಲೆ ಅದನ್ನೆಲ್ಲ ಅಲ್ಲೆಲ್ಲ ರೂಮಲ್ಲಿ ಒಂದು ಚಿಕ್ಕ ರೂಮ್ ಅದು, ಒಬ್ಬರು ಇರೋಂಥ ಒಂದು ರೂಮ್ ಅದು. ಆಮೇಲೆ ಒಂದು ಚಾಪೆ ಗಿಪ್ಪೆ ಹಾಕಿ ಆಮೇಲೆ ಕೂತ್ಕೊಳ್ರಿ ಅಂತ ಹೇಳಿದ್ರು. ಆಮೇಲೆ ಇದು ಮಾಡಿ ಆಮೇಲೆ ಅವ್ರು ರಾಮಚಂದ್ರ ಮೊದಲೇ ಹೇಳಿದ್ರೇನೋ ಅಥವಾ ಏನು ಹಾಡು ಹೇಳ್ತೀಯಂತೆ ನೀನು ಅಂದರು. ರಾಮಯ್ಯ ಸರ್ ರಾಮಯ್ಯ ಅವಾಗ ಕೋಟಿಗೆನಹಳ್ಳಿ ರಾಮಯ್ಯ ಅಲ್ಲ, ಕೆ ರಾಮಯ್ಯ ಬ್ಯಾಂಕಲ್ಲಿ ಎಂಪ್ಲಾಯ್ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬಂದಿದ್ದು ಸಾಯಂಕಾಲ. ಆಮೇಲೆ ಸರಿ ಹಾಡು ಹೇಳ್ತೀಯಂತೆ ಅಂತಂದರು. ಹ್ಞೂ ಸರ್ ಅಂತ ಹೇಳಿದೆ. ಹೇಳು ಒಂದು ಹಾಡು ಅಂದರು. ನಾನು ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಅಮರದೋಳ ನಿನ್ನ ಅರ್ಜಿಸಿದ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಇದು ಆಗ್ತಾನೆ ಬಬ್ರು ವಾಹನ ಸಿನಿಮಾ ರಿಲೀಸ್ ಆಗಿತ್ತು ಮತ್ತು ಅದರದ್ದು ಕಂದ ಪದ್ಯ ಇದೆಯಲ್ಲ ಅದನ್ನು ಇದನ್ನು ಮಾಡಿ ಹೇಳಿದೆ. ಚೆನ್ನಾಗಿ ಆಡ್ತೀಯ DSS ಹಾಡು ಗೊತ್ತಾ ಅಂದರು. ಗೊತ್ತಿಲ್ಲ ಸರ್. ಸಿದ್ಧಲಿಂಗಯ್ಯನವರ ಸಾವಿರಾರು ನದಿಗಳು ಪುಸ್ತಕ ಒಂದು ಕವನ ಸಂಕಲನ ಆಗ್ತಾನೆ ಆ ಥರದಲ್ಲೇ ಬಿಡುಗಡೆ ಆಗಿತ್ತು ಅದು. ಆಮೇಲೆ ಅದು ಪುಸ್ತಕ ಒಂದು ಅದರಲ್ಲಿ ತೆಗೆದು ನೋಡು ಇದನ್ನು ತೋರಿಸ್ಬಿಟ್ಟು ನೋಡು, ಇದು ಒಂದು ಹಾಡು ತೋರಿಸ್ಬಿಟ್ಟು ನೋಡು, ಇದನ್ನು ಅದೇ ಸ್ಟೈಲಲ್ಲಿ ಆಡ್ಬೋದು ನೋಡು, ರಿಸೈಟಿಂಗ್ ಸ್ಟೈಲಲ್ಲಿ ಆಡ್ಬೋದು, ಒಂದು ಹಾಡು ನೋಡು ಅಂದರು. ಆಮೇಲೆ ನಾನು ಹಿಂಗೆ ತಗೊಂಡು ನೋಡಿ ಓದಿದೆ. ಆಮೇಲೆ ನನಗೆ ಆವಾಗ ಹೇಳಿದ್ನಲ್ಲ, ಒಂದು ಕಡೆ ತಮಿಳು ಇನ್ನೊಂದು ಕಡೆ ತೆಲುಗು. ನಾವು ಕನ್ನಡ ಮಾತಾಡೋದೇ ಭಾಳ ಏನು ಏಕವಚನ ಬಹುವಚನ ಅನ್ನೋದು ಸರಿಯಾಗಿ ಗೊತ್ತಿರ್ತಿರ್ಲಿಲ್ಲ. ಎಲ್ಲ ಮಿಕ್ಸು. ಹೌದು, ತೆಲುಗು ಕನ್ನಡ ತಮಿಳು 3 ಮಿಕ್ಸು. ಬೇರೆ ಅದೇ ನಾವು ಬಟ್ ಅದೇ ತೆಲುಗು ಹೆಚ್ಚಿಗೆ ಫ್ಲೂಯೆಂಟ್ ಮನೆಯಲ್ಲೆಲ್ಲ ಮಾತಾಡ್ತಿದ್ವಲ್ಲ. ಸೊ ಕನ್ನಡ ಹೆಂಗಪ್ಪ ಇದು ಅಂತೇಳ್ಬಿಟ್ಟು ಹಿಂಗೆ ನೋಡಿದೆ. ಇಲ್ಲ ಸರ್ ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂದೆ. ಆಮೇಲೆ ಅವರು ಒಂಥರ ರಿಸೈಟ್ ಮಾಡಿ, ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರೋ ನೋಡು, ಆ ಸ್ಟೈಲಲ್ಲಿ ಹಾಡು ನೋಡು ಅಂದರೆ. ಆಮೇಲೆ ಆ ಸ್ಟೈಲ್ ಹಾಡಿದೆ. ಅದು ಆ್ಯಕ್ಚುಲಿ ಇದು ನೆನ್ನೆ ದಿನ ನನ್ನ ಜನ, ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು, ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು, ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿವ ಹುಚ್ಚಿಗೆ. ಇರುವೆಯಂತೆ ಹರಿವ ಸಾಲು ಹುಲಿ ಸಿಂಹದ ದನಿಗಳು, ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ. ಲಕ್ಷಾಂತರ ನಾಗರುಗಳು ಉತ್ತ ಬಿಟ್ಟು ಬಂದಂತೆ, ಊರ ತುಂಬ ಹರಿದರು, ಪಾತಾಳಕ್ಕೆ ಇಳಿದರು, ಆಕಾಶಕ್ಕೆ ನೆಗೆದರು, ಬುಸುಗುಟ್ಟುವ ಬೀದಿಯಲ್ಲಿ ವಿಷವಿಲ್ಲದ ನನ್ನ ಜನ, ಬುಸುಗುಟ್ಟುವ ಬೀದಿಯಲ್ಲಿ ವಿಷವಿಲ್ಲದ ನನ್ನ ಜನ. ಕೆಂಬಾವುಟ ಹಿಡಿದವರು ನ್ಯಾಯಕ್ಕಾಗಿ ನಿಂತರೋ, ಕೆಂಬಾವುಟ ಹಿಡಿದವರು ನ್ಯಾಯಕ್ಕಾಗಿ ನಿಂತರೋ, ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮಳೆಯ ಮರಗಳಲ್ಲಿ, ಯಜಮಾನರ ಹಟ್ಟಿಗಳಲ್ಲಿ ದನಿ ಕೂರುವ ಪಟ್ಟಣದಲ್ಲಿ, ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು, ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು.
ಇವರ ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು, ಇವರ ಕಂಠ ಕೇಳಿದೊಡನೆ ಅವರ ದನಿ ಇಂಗಿತು. ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ, ಚಡಿಯ ಏಟು ಒಡೆದವರ ಕುತ್ತಿಗೆಗಳ ಹಿಡಿದರು. ಪೊಲೀಸರ ದೊಣ್ಣೆಗಳು, ಏಜೆಂಟರ ಕತ್ತಿಗಳು, ವೇದಶಾಸ್ತ್ರ ಪುರಾಣ, ಬಂದೂಕದ ಗುಡಾಣ, ತರಗೆಲೆ ಕಸ ಕಡ್ಡಿಯಾಗಿ ತೇಲಿ ತೇಲಿ ಹರಿದವು. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ಸಾವಿರಾರು ನದಿಗಳು, ಸಾವಿರಾರು ನದಿಗಳು, ಸಾವಿರಾರು ನದಿಗಳು. ಇದು ಅವ್ರ ಪರಿಚಯ ಆಯಿತು. ಪರಿಚಯ ಆದಮೇಲೆ ದಿನ ಹೆಚ್ಚು ಕಡಿಮೆ ನಾನು ಅವರ ರೂಮ್ಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಆಮೇಲೆ ಪ್ರತಿ ಶನಿವಾರ ಮತ್ತು ಭಾನುವಾರ ಎರಡೂ ದಿನಗಳು ಅವರು ಬ್ಯಾಂಕ್ ಸಂಜೆ ಹೊತ್ತು ಮುಗಿಸ್ಕೊಂಡು KGF ಸುತ್ತಮುತ್ತ ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ ನಾವು. DSS ಸಂಘಟನೆ ಮಾಡೋಕ್ಕೆ ಯಾವುದೋ ಹಳ್ಳಿಗಳಲ್ಲಿ, ಬೇರೆ ಬೇರೆ ಹಳ್ಳಿಗಳಲ್ಲಿ ಏನಾದರೂ ಜಾತಿಗೆ ಇದು ಅಟ್ರಾಸಿಟಿ ಕೇಸ್ ಸಂಬಂಧಪಟ್ಟಂಗೆ ಅಥವಾ ಲ್ಯಾಂಡ್ ಏನೋ ಸಂಬಂಧಪಟ್ಟಂಗೆ ಹೊಡೆದಾಟ, ಇನ್ನೊಂದು ಮತ್ತೊಂದು ಆ ಥರ ಇದ್ದಿದ್ದಕ್ಕೆ ಇದು ಮಾಡ್ತಾಯಿದ್ವಿ. ಅದೇ ಸಂದರ್ಭದಲ್ಲಿ 79 ಅನ್ಕೋತೀನಿ, ಆ ಸಂದರ್ಭದಲ್ಲಿ ಸಮುದಾಯ ಸಾಂಸ್ಕೃತಿಕ ಸಂಘಟನೆ ನಮ್ಮ CPM ಕಲ್ಚರಲ್, ಹೌದು, ಅವರು ಒಂದು ರಾಜ್ಯ ಮಟ್ಟದ ಒಂದು ಜಾಥಾ ಮಾಡಿದ್ರು. ಓಕೆ. ಒಂದು KGF ಇಂದ ಧಾರವಾಡದವರೆಗೆ, ಇನ್ನೊಂದು ಬೀದರಿಂದ ಧಾರವಾಡದವರೆಗೆ. ನಾನು ರಾಮಯ್ಯ ಏನು ಮಾಡಿದ್ರು, ಅಲ್ಲಿ ಆ ಜಾಥಾದಲ್ಲಿ ನೀನು ಹೋಗ್ಬಿಟ್ಟು ಬಾ, ನೀನು ಹಾಡುಗಳು ಕಲ್ತ್ಕೊಳ್ಳೋಕ್ಕೆ ನಿನಗೊಂದು ಅವಕಾಶ ಸಿಗ್ತದೆ ಅಂಥೇಳಿ ಇದನ್ನು ಮಾಡಿದ್ರು. ಹೆಚ್ಚು ಕಡಿಮೆ 1 ತಿಂಗಳ ಜಾಥಾ ಅದು. ನಮ್ಮ ಈ ಕಡೆಯಿಂದ ಹೋಗಿರ್ಬೋದು ಜಾಥಾವನ್ನು ಪ್ರಸನ್ನ ಲೀಡ್ ಮಾಡಿದ್ರು. ನಮ್ಮ ಈಗ ರಂಗಭೂಮಿ ನಿರ್ದೇಶಕರು ಪ್ರಸನ್ನ ಅವ್ರು ಲೀಡ್ ಮಾಡಿದ್ರು. ಆಮೇಲೆ ಬೀದರಿಂದ ಬಂದಂಥ ಜಾಥಾವನ್ನು ನಮ್ಮ CG ಕೃಷ್ಣಸ್ವಾಮಿ CGK ಅವ್ರು ಲೀಡ್ ಮಾಡಿದ್ರು. ಸೊ ಇದು ಎಂಥದ್ದು ಧಾರವಾಡದಲ್ಲಿ 1 ತಿಂಗಳ ಕೊನೆಯ ಮುಕ್ತಾಯ ಎಲ್ಲ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಹೋರಾಟದ ಹಾಡುಗಳು, ಅಂದರೆ ಸಿದ್ಧಲಿಂಗಯ್ಯನ ಹಾಡುಗಳು ಮತ್ತು ಈ ಥರದ ಕೆಲವು ಹಾಡುಗಳು ನಮಗೆ ಆಲ್ಮೋಸ್ಟ್ ಪರಿಚಯ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಇದೇನ ಈಗ ನಾನೇನು ಹಾಡಿದ್ನಿ ಇದು ಅಲ್ಲಿ ಪಕ್ಕ, ಅಂದರೆ ಈ ಹಾಡನ್ನು ಜನ್ನಿ ಆಡ್ತಾ ಇದ್ದ ಅಲ್ಲಿ ನಮ್ಮ ಜಾಥಾದಲ್ಲಿ. ಈಗ ನಾವು ನಮ್ಮ ಜಾಥಾ ತಂಡದಲ್ಲಿ ಎಂಥದ್ದು ಜನ್ನಿ, ನಾನು, ಆಮೇಲೆ ಆಂಜನಪ್ಪ ಅಂತ ಒಬ್ಬರು, ಆಮೇಲೆ ಇನ್ನೊಬ್ಬರು, ಈ ಥರ 4-5 ಜನ ಇದ್ದೀವಿ ನಾವು. ಅಂದರೆ ಲೀಡ್ ಮಾಡ್ತಾ ಇದ್ದದ್ದು ಜನ್ನಿನೇ, ನಾನು ಆವಾಗ ಕೋರಸ್ಸೆ. ಓಕೆ. ಇದು ನನಗೆ ಈ ಹಾಡುಗಳೆಲ್ಲ ಸಿದ್ಧಲಿಂಗನ ಹಾಡುಗಳು ಮತ್ತು ಇದರಲ್ಲಿ ಕಲಿಕೆಯಲ್ಲಿ ಇಂಥದ್ದು ಇದರಲ್ಲಿ ನನಗೆ ಅಷ್ಟು ಪರಿಚಯ ಇರಲಿಲ್ವಲ್ಲ. ಕೊನೆಗೆ ಅದಾದಮೇಲೆ ಆ ಜಾಥಾ ಮುಗಿದ ಮೇಲೆ ಕೊನೆಗೆ ನಾನು ದಲಿತ ಸಂಘರ್ಷ ಸಮಿತಿಯ ಹೆಚ್ಚು ಕಡಿಮೆ ಫುಲ್ ಟೈಮ್ ಕಾರ್ಯಕರ್ತನ ಥರ, ಅಂದರೆ ಕಲ್ಚರಲ್ ಇದರಲ್ಲಿ ಹಾಡೋದು, ಬೇರೆ ಬೇರೆ ಎಲ್ಲೇ ಪ್ರೋಗ್ರಾಮ್ ಇಡೀ ರಾಮಣ್ಣ ಏನು ಮಾಡೋರು, KGF ಯಾವುದಾದ್ರು ಹಳ್ಳಿ ಇಲ್ಲ ಅಂದರೆ ಅವ್ರು ನಮ್ಮ ಕೋಲಾರ ಕರ್ಕೊಂಡು ಹೋಗೋರು. ಸಂಜೆ ಬ್ಯಾಂಕ್ ಮುಗಿದ ತಕ್ಷಣ ಕೋಲಾರ ಕರ್ಕೊಂಡು ಹೋಗೋರು. ಅಲ್ಲೇನೋ ಕಾರ್ಯಕ್ರಮ ಇನ್ನೊಂದು ಮತ್ತೊಂದು ಆ ಥರದ್ದೇನೋ ಇದಿದ್ರೆ ಅಲ್ಲಿ ಹಾಡುಗಳು ಹೇಳುತ್ತೆ, ಅಲ್ಲಿ ಇದು ಮಾಡ್ತಾಯಿದ್ವಿ. ಅದೇ ಈ ಪಂಚಮ ಪತ್ರಿಕೆ ಅಂತ ಒಂದಿದೆ ಸರ್, ಅದರಲ್ಲಿ ತುಂಬಾ ಕಡೆ ನಿಮ್ಮ ಹೆಸರು ಉಲ್ಲೇಖ ಇದೆ. ಆ ಪಂಚಮ ಪತ್ರಿಕೆಯಲ್ಲಿ ಅದೇ ಎಲ್ಲೋ ಒಂದು ಕಡೆ ಅಟ್ರಾಸಿಟಿ ಆಗಿರುತ್ತೆ. ಅವಾಗ ನೀವು ಕೆ ರಾಮಯ್ಯ ಆಗಿರ್ಬೋದು, ಇಂದುದೂರ್ ಹೊನ್ನಾಪುರ ಅವರಾಗಿರ್ಬೋದು, ಹಲವಾರು ಜನ ಅಲ್ಲಿಗೆ ಹೋಗ್ತೀರಿ. ಆ ಸನ್ನಿವೇಶ ನೋಡ್ಬಿಟ್ಟು ಏನು ನಿಮ್ಗೆ ಅನಿಸಿದೆ ಅದನ್ನು ಬರೀತಾರೆ. ಒಂದು ಕಡೆ ಇವರು ರಾಮಯ್ಯ ಸರ್ ಬರ್ದಿದ್ದಾರೆ, ಒಂದು ಕಡೆ ನೀವು ಹಾಡಿರೋದು ಕೆಲವೊಂದು ಕಡೆ ಉಲ್ಲೇಖ ಆಗಿದೆ. ಆ ಥರದ ಇಲ್ಲ, ಅದು ನಮಗೆ ಅದನ್ನೇ, ಅದು ಹೆಂಗೆ ಅಂದರೆ ಒಂದು ಸಿದ್ಧಲಿಂಗಯ್ಯನ ಹಾಡುಗಳು ಆಡ್ತಿದ್ವಿ. ಆಮೇಲೆ ರಾಮಯ್ಯಂದು ಅವಾಗ ಬಹುತೇಕ ಒಂದೇ, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು, ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವು, ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಬೆಲ್ಚಿ ಗ್ರಾಮದಲ್ಲಿ ನೀವು ಸುಟ್ಟ ಬಡ ಜನರ ಬೂದಿಯಿಂದೆದ್ದವರು, ಪಂತನಗರದಲ್ಲಿ ಕೂಲಿ ಜನಗಳ ಬಸಿದ ನೆತ್ತರ ಬಾಂಬುಗಳಾಗಿ ಬೆಳೆದು ಬಂದಿಹಾದೀರರು, ಬೆಳೆದು ಬಂದಿಹಾದೀರರು, ಬರುತ್ತಿಹೆವು ನಾವು ಬರುತ್ತಿಹೆವು, ಬರುತ್ತಿಹೆವು ನಾವು ಬರುತ್ತಿಹೆವು. ಇದೊಂದು ಹಾಡಿತ್ತು ಜಾಥಾದಲ್ಲಿ. ಆಮೇಲೆ ಹಿಂದೂದರ್ನದು
ಕಪ್ಪು ಮನುಜರು ನಾವು ಕಪ್ಪು ಮನುಜರು ಈ ಮಣ್ಣ ಕರಿಯೊಡಲ ಕೆಸರಲ್ಲಿ ಮಿಂದು ಬಂದವರು, ಈ ಹಾಡಿತ್ತು. ಅಂದರೆ ಇದಾದಮೇಲೆ ಒಂದು ಜಾಥಾ ಇಲ್ಲಿ DSS ಕಡೆಯಿಂದ, ಅಂದರೆ ಈ ಜಾಥಾದ ಇನ್ಫ್ಲುಯೆನ್ಸಿಂದ ಕೋಲಾರ DSSನವರು ಒಂದು ಜಾಥಾ ಮಾಡಿದ್ರು ಹಳ್ಳಿಗಳಿಗೆ. ಮಾಲೂರು ತಾಲೂಕು, ಮಾಲೂರು ತಾಲೂಕಿನಲ್ಲಿ, ವಿಶೇಷವಾಗಿ ಮಾಲೂರು ತಾಲೂಕಿನಲ್ಲಿ ಇದು ಮಾಡುವಾಗ ಎಂಥದ್ದು ಜಾಥಾ ಮಾಡುವಾಗ ಒಂದು ಹುಣಸಿಕೋಟೆ, ಹೌದು, ಹುಣಸಿಕೋಟೆಯಲ್ಲಿ ಇವರೊಂದು ಪತ್ರೆ, ಈ ಜಾಥಾದಲ್ಲಿ ಪತ್ರೆ ಸಂಗಪ್ಪ ಅಂತೇಳಿ ಅವನು ಭದ್ರಾವತಿ ಪಕ್ಕದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬ ಜಮೀನ್ದಾರ ಕೊಲೆ ಮಾಡಿರ್ತಾನೆ. ಓಕೆ. ಸೊ ಅದನ್ನು ಆ ವಿಷಯವನ್ನು ಇದಿಟ್ಕೊಂಡು ರಾಮದೇವರಾಕೆ ಬೀದಿ ನಾಟಕ ಮಾಡಿರ್ತಾನೆ, ಪತ್ರೆ ಸಂಗಪ್ಪನ ಕಗ್ಗೋಲೆ ಅಂತೇಳಿ. ನಾವು ಆ ಜಾಥಾದ ಪೂರ್ತಿ ಅದನ್ನು ಮತ್ತು ಬೆಲ್ಚಿಯಲ್ಲಿ ನಡೆದಂಥ 11 ಜನ ಬೆಲ್ಚಿಯಲ್ಲಿ ಸುಟ್ಟಾಕಿದ್ರಲ್ಲ ದಲಿತರನ್ನ, ಅದು ಬೆಲ್ಚಿ ಮತ್ತು ಇದನ್ನು 2 ನಾಟಕಗಳು ಆಡ್ಕೊಂಡು ಹೋಗ್ತಾ ಇದ್ವಿ. ಇವರು ನಮ್ಮ DSS ಕಾರ್ಯಕರ್ತರು ಅಲ್ಲಿ ಜಾಥಾ ಮಾಡುವಾಗ ಈ ಎಂಥದ್ದು ಈ ಪತ್ರೆ ಸಂಗಪ್ಪ ನಾಟಕ ಇದು ಮಾಡುವಾಗ ಅಲ್ಲಿ ನಾಟಕ ನೋಡ್ತಾ ಇದ್ದವರು ಗೊಳೋ ಅಂತ ಹತ್ಕೊಂಡಿದ್ದಾರೆ, ನಾಟಕ ನೋಡ್ತಾ ಇದ್ದವರು. ಆಮೇಲೆ ಇವ್ರು ನಾಟಕ ಮುಗಿದಾದ್ಮೇಲೆ CM ಮುನಿಯಪ್ಪ ಇವರೆಲ್ಲರೂ ಯಾಕೆ ಏನು ಅಂತ ಹೇಳಿದ್ರೆ, ಅಯ್ಯೋ ನೀವೇನೋ ಅಲ್ಲಿ ನಾಟಕ ಮಾಡ್ತಾಯಿದ್ರೆ ಅಲ್ಲಿ ಹೇಳ್ತಿದ್ದೀರಿ, ನಮ್ಮ ಮೇಲೇ ಎಷ್ಟೊಂದು ದೌರ್ಜನ್ಯ ಆಗ್ತಾಯಿದೆ, ಹಿಂಗಾಗ್ತಾ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹುಣಸಿಕೋಟೆದು ಆ ಕಥೆನ ಹೇಳ್ತಾರೆ. ಆಮೇಲೆ ಆ ಕಥೆ ಅಂತ ಅಂದರೆ ಆ ಇನ್ಸಿಡೆಂಟ್ ತಗೊಂಡು ಚಿಕ್ಕದಾಗ ಆ ಕಥೆನ ನಮ್ಮ ವೀಕ್ಷಕರ ಹತ್ರ ಹಂಚ್ಕೊ. ಅಲ್ಲ, ಅದು ಇಡೀ ನೋಡಿ ದಲಿತ ಚಳುವಳಿಗೆ ಎಲ್ಲರೂ ಎಂಥದ್ದು ಅದು ಸಹಜ ಕೂಡ. ಯಾಕಂದರೆ ತಳ ಸಮುದಾಯಗಳಿಗೆ ಅರಿವನ್ನು ಮತ್ತು ಸಂಘಟನೆಗೆ ಬೇಕಾಗಿದ್ದೇ ತಳ ಸಮುದಾಯಗಳಿಗೆ. ಏನು ನಾವು ಒಲೆಯರು ಮಾದಿಗರು ಅಸ್ಪೃಶ್ಯ ಇದಿತ್ತಲ್ಲ, ಅದಕ್ಕೆ ಸಂಘಟನೆ ಬೇಕಾಗಿತ್ತು. ಯಾಕಂದರೆ ಬೇರೆ ಬೇರೆ ಜಾತಿಗಳ ಇವರೆಲ್ಲ ಇದ್ದಿದ್ದರಿಂದ ಅವರಿಗೆ ಬೇಕಾಗಿತ್ತದು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಸಂಘಟನೆಗಳವರು ಕೂಡ DSS ಅಂದರೆ ಬರೀ ಒಲೆಯರು ಮಾದಿಗರು ಅಂತಲೇ ಹೇಳ್ತಾ ಇದ್ರು. ಓಕೆ. ಆದರೆ ಈ ಹುಣಸಿಕೋಟೆ ಘಟನೆ ಇದೆಯಲ್ಲ, ಇದು ಒಬ್ಬ ಕುಂಬಾರರ ಮೇಲೆ, ಕುಂಬಾರರ ಒಂದು ಇದ್ರ ಮೇಲೆ ಬ್ಯಾಕ್ವರ್ಡ್ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಇವ್ರ ಮೇಲೆ ಅಲ್ಲಿನ ಒಬ್ಬ ಜಮೀನ್ದಾರ, ಒಬ್ಬ ಒಕ್ಕಲಿಗ ಜಮೀನ್ದಾರ ದೌರ್ಜನ್ಯ ಮಾಡಿರ್ತಾರೆ. ಅದೊಂದು ಸಣ್ಣ ಜಮೀನಿಗಾಗಿ ದೌರ್ಜನ್ಯ ಮಾಡಿ ಅದು ಎಲ್ಲಿವರೆಗೂ ಹೋಗಿತ್ತಂದರೆ ಅವರ ಶೇಷಗಿರಿಯಪ್ಪ ಅಂತ ಹೇಳ್ಬಿಟ್ಟು, ಕುಂಬಾರರ ಶೇಷಗಿರಿಯಪ್ಪ ಅಂತ ಅವರ ಮಗಳ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅದಾದಮೇಲೆ ಅವರ ಅಪ್ಪನ್ನ ಕೊಲೆ ಮಾಡ್ತಾರೆ. ಸೊ ಇದೆಲ್ಲ DSS ಮೊದಲ ಬಾರಿಗೆ ಅಸ್ಪೃಶ್ಯ ಸಮುದಾಯಗಳ ಹೊರತುಪಡಿಸಿ ಒಂದು ಈ ಥರ ಬ್ಯಾಕ್ವರ್ಡ್ ಕ್ಲಾಸಸ್ ಇಶ್ಯೂಸನ್ನು ಟೇಕಪ್ ಮಾಡ್ತಾರೆ. ಟೇಕಪ್ ಮಾಡಿದಾಗ ಇಡೀ ರಾಜ್ಯದ ಯಾವ ಸಂಘಟನೆಗಳು, ಏನೋ ಕಮ್ಯುನಿಸ್ಟ್ ಸಂಘಟನೆಗಳಿರ್ಬೋದು, ಸೋಷಲಿಸ್ಟ್ ಸಂಘಟನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಆ ಥರದ ಯಾರು ಪ್ರಗತಿಪರವಾಗಿ ಯೋಚನೆ ಮಾಡ್ತಾ ಇದ್ದಂಥ ಯಾರಿದ್ದರೋ ಅವರೆಲ್ಲರೂ ಕೂಡ ಈ ಸಂಘಟನೆಗೆ ಬೆಂಬಲ ಇದು ಮಾಡಿದ್ರು. ಅದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿತ್ತದು. ಇಂಥದ್ದು ಹುಣಸಿಕೋಟೆಯಿಂದ ಬೆಂಗಳೂರವರೆಗೂ ನಾವು ಕಾಲ್ನಡಿಗೆ ಜಾಥಾ ಬಂದಿದ್ದೀವಿ ನಾವು. ಓಕೆ. ಕಾಲ್ನಡಿಗೆ ಅವಾಗ ಗುಂಡೂರಾವ್ ಸರ್ಕಾರ ಇದ್ದಿದ್ದು, ಕಾಲ್ನಡಿಗೆ ಜಾಥಾ ಬಂದು ನಮ್ಮ ಮೇಲೆಲ್ಲ ಲಾಠಿ ಚಾರ್ಜ್ ಆಗಿ ನಮಗೆಲ್ಲ ಹೊಡೆತಗಳು ಬಿದ್ದು ಅದೆಲ್ಲ ಆಯಿತು. ಆ ಸಂದರ್ಭಕ್ಕೆ ಅಷ್ಟೊತ್ತಿಗೆ ರಾಮಯ್ಯ ಏನು ಮಾಡಿದರು, ತೆಲುಗಿನ ಕೆಲವು ಹೋರಾಟದ ಹಾಡುಗಳನ್ನು, ಅಂದರೆ ಗದ್ದರ್ ಬರೆದಿರುವಂಥ ಮತ್ತು ಜನನಾಟ್ಯ ಮಂಡಳಿಯ ಕೆಲವು ಹಾಡುಗಳನ್ನು ಕನ್ನಡಕ್ಕೆ ಮಾಡಿದರು, ಅನುವಾದ ಮಾಡಿದರು. ಯಾಲರೋ ಈ ಮಾದಿಗ ಬದುಕು ಮೊತ್ತುಕೊಂಟೆ ದೊರಕದು ರಾಮೆತುಕು, ಮನಕು ಮೊತ್ತುಕೊಂಟೆ ದೊರಕದು ರಾಮೆತುಕು, ಮಲನ್ನ ಮಾದಿಗನ್ನ ಮಂಗಲನ್ನ ಸಾಕಲನ್ನ ಅಂತ ಹೇಳ್ಬಿಟ್ಟು ತೆಲುಗಿನಲ್ಲಿ ಒಂದು ಹಾಡಿದೆ. ಅದು ಭಾಳ ಅದ್ಭುತವಾದ ಹಾಡು. ಇವತ್ತಿನ ಬರ್ನಿಂಗ್ ಇಶ್ಯೂಗೆ ಅದರದ್ದು ಅದು ಏನೋ ಆ ಕಾಲದಲ್ಲೇ ಅವರು ಎಷ್ಟು ಚೆನ್ನಾಗಿ ಹಾಡು ಕಟ್ಟಿಕೊಟ್ಟಿದ್ದಾರೆ ಅಂಥೇಳಿ ಅದನ್ನು ರಾಮಣ್ಣ ಅದನ್ನು ಒಲೆಯರು ಮಾದಿಗರು ಅಂತ ಮಾಡಿದೆ ಅಲ್ಲ, ಅದರಲ್ಲಿ ಬರುತ್ತೆ ಅದು. ಯಾತಕೋ ಈ ಬಡವರ ಬಾಳು ದುಡಿದರೂ ಸಿಗದಲ್ಲೋ ಕೂಳು, ನಮಗೆ ದುಡಿದರೂ ಸಿಗದಲ್ಲೋ ಕೂಳು, ಒಲೆಯನ್ನ ಮಾದಿಗಣ್ಣ ಒಡ್ಡರನ್ನ ಬ್ಯಾಡರನ್ನ ಅಜಮಣ್ಣಾಗ ಸಣ್ಣ ಕೊರಮನ್ನ ಕೊರಚಣ್ಣ, ಕುಲವು ಕುಲವೆಂದು ಕುದಿಯುತ್ತಿರುವೆ ಕೂಲಣ್ಣ, ದನಿ ಎತ್ತಿ ಹಾಡುತ್ತಿರುವೆ ಕಿವಿಗೊಟ್ಟು ಕೇಳಿರಣ್ಣ, ಯಾತಕೋ ಈ ಬಡವರ ಬಾಳು
ದುಡಿದರೂನೆ ಸಿಗದಲ್ಲೋ ಕೂಳು. ಒಲೆ ಮಾದಿಗರ ನಡುವೆ ಮೇಲು ಕೀಳು ಸೃಷ್ಟಿ ಮಾಡಿ ಜಾತಿ ಉಪಜಾತಿ ಎಂದು ತುಂಡು ತುಂಡು ಮಾಡಿಟ್ಟು ಇವರ ಮೇಲೆ ಅವರನ್ನು ಅವರ ಮೇಲೆ ಇವರನ್ನು ಇಬ್ಬರನ್ನು ಎತ್ತಿ ಕಟ್ಟಿ ಜಗಳವನ್ನು ಹುಟ್ಟು ಹಾಕಿ ದೂರ ನಿಂತು ನಗುವರಲ್ಲೋ ಯಾಲಕೋ ಈ ಮಡಿಗ ಯಾಲರೋ ಈ ಮಾದಿಗ ಬದುಕು ಮತ್ತು ಕೊಂಟೆ ದೊರಕದುರ ಮೆತುಕು. ಈ ಥರದ ಎಂಥದ್ದು ಒಲೆಯರು ಮಾದಿಗರು ಒಂದು ಒಟ್ಟಾಗಿ ಒಂದು ಹೋರಾಟ ಒಂದು ದಾರಿಗೆ ಬರುವಂಥ ವಿಚಾರ ಇರುವಂಥ ಆ ಥರದ ಕೆಲವು ಹಾಡುಗಳನ್ನೆಲ್ಲ ಕೊಟ್ಟಿಗೆನಹಳ್ಳಿ ರಾಮಣ್ಣ ಏನು ಕೆ ರಾಮಣ್ಣ ಇದು ಟ್ರಾನ್ಸ್ಲೇಟ್ ಮಾಡಿ ಹಾಡ್ತಾ ಇದ್ವಿ. ಇದು ಜಾಥಾ ಯಾವಾಗ ಶುರುವಾಯಿತು ಆ ಜಾಥಾಕ್ಕೆ ಸಂಬಂಧಪಟ್ಟಂಗೆ ಒಂದು ಇವರು ಎಂಥದ್ದು ಪತ್ರೆ ಸಂಗಪ್ಪನ ಕೊಗ್ಗಲೆ ನಾಟಕ ಬೀದಿ ನಾಟಕ ಇತ್ತಲ್ಲ, ಅದೇ ಥರದ ಒಂದು ನಾಟಕವನ್ನು ಶೇಷಗಿರಪ್ಪನ ಕಗ್ಗೊಲೆ ಅಂತ ಬೀದಿ ನಾಟಕ ಮಾಡಿದ್ರು. ಅದರಲ್ಲಿ ಕೋಟಿ ಕೋಟಿ ಬಾಧೆಗಳಲ್ಲಿ ಲಕ್ಷಾಂತರ ನೋವುಗಳಲ್ಲಿ ನೀ ಹುಟ್ಟಿ ಬೆಳೆದೆಯಮ್ಮ ನನ್ನ ತಂಗಿ ಅನಸೂಯ, ನೀ ಹುಟ್ಟಿ ಬೆಳೆದೆಯಮ್ಮ ನನ್ನ ತಂಗಿ ಅನಸೂಯ. ಊರೂರು ಬೇಲಿಯಲಿ ನೂರಾರು ಬಳ್ಳಿಯಲಿ ಕಿತ್ತೆಸದು ತುಳಿದಂಥ ದಿನನಿತ್ಯ ಆಳುವಂಥ ಕೋಟಿ ಕೋಟಿ ಬಾಧೆಗಳಲ್ಲಿ ನೀನೊಂದು ಅಮ್ಮ. ಮಾಲೂರು ತಾಲೂಕು ಟೇಕಲ್ಲು ಬಾಳಿ ಬಡ ಕುಂಬಾರನ ಮನೆಯಲ್ಲಿ ನೀ ಹುಟ್ಟಿ ಬೆಳೆದೆಯಮ್ಮ ನನ್ನ ತಂಗಿ ಅನಸೂಯಿ. ಅಂದರೆ ಅಲ್ಲಿ ಯಾವುದೋ ಒಂದು 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 ವಿಷಯ ಇರ್ತದಲ್ಲ, ಅಲ್ಲಿ ಒಂದು ಸಬ್ಜೆಕ್ಟ್, ಆ ಸಬ್ಜೆಕ್ಟ್ಗೆ ಒಂದು ಇದು ಎಂಥದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಆ ಸಬ್ಜೆಕ್ಟನ್ನು ಹಿಡ್ಕೊಂಡೆ ಅದ್ರದ್ದು ಏನೇನು ಆಗ್ತಾಯಿತ್ತು ಅದರದ್ದೆಲ್ಲ ಸೇರಿ ಒಂದು ಹಾಡುಗಳನ್ನು ರಾಮಣ್ಣ ಬರೆಯೋಕ್ಕೆ ಶುರು ಮಾಡಿದ್ರು. ಸೊ ಆ ಥರದ ಸುಮಾರು ಹಾಡುಗಳನ್ನು ರಾಮಣ್ಣ ಕೊಟ್ಟಿದ್ದಾರೆ. ಈಗ ಇದಾದಮೇಲೆ ಕೊನೆಗೆ ಇದಾಯಿತು. ಆಮೇಲೆ ಅದು ಭಾಳ ದೊಡ್ಡ ಸೆನ್ಸೇಷನಲ್ ಇದಾಯಿತು. ಜಾಥಾ ಆದಮೇಲೆ ಅದರದ್ದೆಲ್ಲ ಅವ್ರಿಗೆಲ್ಲ ಶಿಕ್ಷೆ ಎಲ್ಲ ಆಯಿತು. ಅದರದ್ದು ಆ ಥರದ ಒಂದು ಇದು ಮಾಡುವಾಗ ಎಲ್ಲ ನಮಗೆ ಒಂದು ಬೆಂಗಳೂರಿನ ಗಾಂಧಿ ಸೆಂಟರ್ ಇದೆಯಲ್ಲ ಯೂನಿವರ್ಸಿಟಿಯಲ್ಲಿ, ಆವಾಗ CGK ಅವರು ಅದಕ್ಕೆ ಡೈರೆಕ್ಟರ್ ಆಗಿದ್ದರು. ಗದ್ದರ್ ಅದಕ್ಕೆ ಮುಂಚೆ ಒಂದು ಇಂಥದ್ದು ತುಮಕೂರು ಹತ್ರ ಒಂದು ಯಾವುದೋ ಒಂದು ಇದಕ್ಕೆ ಬಂದು ಹೋಗಿದ್ರು ಅವರು. ಸೊ ಇದು ಹಾಡುಗಳು, ಗದ್ದರ್ ಹಾಡುಗಳು ನಮಗೆ ಇನ್ಫ್ಲುಯೆನ್ಸ್ ಆಗಿದ್ದರಿಂದ ಕೋಲಾರ, ವಿಶೇಷವಾಗಿ ಕೋಲಾರ, ಅದು ನಾನು ದಲಿತ ಕಲಾಮಂಡಳಿ ತಂಡ ಕಟ್ಟಿಕೊಂಡು ಆ ಹಾಡುಗಳನ್ನು ಎಲ್ಲಿ DSS ಕಾರ್ಯಕ್ರಮ ಇರ್ತದೋ ಅಥವಾ ಹಳ್ಳಿಗಳಲ್ಲಿ ಏನೋ ಆರ್ಗನೈಸ್ ಮಾಡೋಕ್ಕೆ ಹೋದಾಗ, ಚಳವಳಿನ ಇದು ಮಾಡಿದಾಗ ಅಂತಲ್ಲ, ಧರಣಿ ಮಾಡಿದಾಗ ಅಂತಲ್ಲ, ಹೋಗಿ ನಾವು ಫಸ್ಟು ಹಳ್ಳಿಗೆ ಹೋದ ತಕ್ಷಣ ಅಲ್ಲಿ ಕೂತ್ಕೊಂಡ ತಕ್ಷಣ ಒಂದು ಹಾಡು ಹೇಳ್ತಿದ್ವಿ. ಹೌದು, ಒಂದು ಹಾಡು ಹೇಳಿ ಒಂದಷ್ಟು ಜನ ಸೇರೋರು, ಆಮೇಲೆ ಅಲ್ಲಿ ಏನು ಮಾತಾಡಿದ್ವಿ ಅಥವಾ ಅವರೇ ನೀವು ಯಾವುದಾದ್ರೂ ಹಾಡು ಹೇಳಿ ಅಂತ ಕೇಳ್ತಿದ್ವಿ. ಸೊ ಅಥವಾ ಆ ಥರದ ಒಂದು ಇದನ್ನು ಇದು ಮಾಡಿಕೊಂಡು ಇದು ಮಾಡ್ತಾಯಿದ್ವಿ. ಇವರು ಯಾರೋ CGK ಅವರು ಇದರಿಂದ ಗಾಂಧಿ ಸೆಂಟರಿಂದ ಗದ್ದರ್ನ ಕರೆಸಿ ನಮಗೆ ಇಲ್ಲಿ ಕನ್ನಡದಲ್ಲಿ ಆಡ್ತಾರಲ್ಲ ಅವ್ರಿಗೆ ಒಂದು ಟ್ರೈನಿಂಗ್ ವರ್ಕ್ಶಾಪ್ ಮಾಡಬೇಕು ಅಂತೇಳಿ ಒಂದು ಇದನ್ನು ಮಾಡಿಕೊಂಡು ಒಂದು ವಾರ ಕಾಲ ಗದ್ದರ್ ಅಂತ ಹೇಳ್ಬಿಟ್ಟು ಅದನ್ನು ಮಾತಾಡಿದ್ರು. ಆಮೇಲೆ ಅವರು ಬೇರೆ ಬೇರೆ ಯಾರ್ಯಾರಿಗೂ ಹೇಳಿದರು. ಆದರೆ ನಾವು ಹೋಗಿದ್ದಿದ್ದು ನಾವು ಇಂಥದ್ದು ಬೆಂಗಳೂರಿನಿಂದ ಒಂದಷ್ಟು ಜನ ಹುಡುಗರಿದ್ದರು, ಕೋಲಾರಿಂದ ನನ್ನ ಟೀಮ್ ಇತ್ತು, 10 ಜನರ ಟೀಮ್. ಓಕೆ, ನಮಗೆ ಹೆಚ್ಚದು ಬೇಕಾಗಿದ್ದು ನಮಗೆ ಹಾಡುಗಳು ಇದು ಮಾಡೋಕ್ಕೆ. ಯಾಕೆಂದರೆ ಗದ್ದರ್ ಅಷ್ಟೊತ್ತಿಗೆ ನಾನು ಗದ್ದರ್ನ ನೋಡಿರಲಿಲ್ಲ, ಗದ್ದರ್ನ ನಾನು ನೋಡಿರಲಿಲ್ಲ, ಕೇಳಿದ್ದೆ ನಾನು, ಮತ್ತು ಅವ್ರ ಹಾಡುಗಳೆಲ್ಲ ಇದು ಮಾಡಿದ್ದೆ. ಆಮೇಲೆ ಸಿನಿಮಾದಲ್ಲಿ ನೋಡಿದೆ, ಬಂಡೆ ಅನಕ ಬಂಡಿ ಕಟ್ಟಿ, ಮಾಭೂಮಿ ಸಿನಿಮಾ. ಅವು ಇಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬಂದಾಗ ಧಿಕ್ಕಾರಕ್ಕೆ ಹೋಗೋಕೆ ಬಂದಿದ್ವಿ ನಾವು. ಏನಕ್ಕೆ? ಆವಾಗ ಅದು ಅಲ್ಲಿ ಅದು ಫ್ಯೂಡಲ್ ಇದನ್ನು ಗ್ಲೋರಿಫೈ ಮಾಡಿದ್ದಾರೆ ಏನೋ. ಓಕೆ, ಅದು ಸಾರಿ, ದೇವಿಕಾ ರಾಣಿ ರೋರಿಚ್ ಅಂತೇಳಿ ಆಯಮ್ಮ ಆ ಸಿನಿಮಾ ಫೆಸ್ಟಿವಲ್ನ ಉದ್ಘಾಟನೆ ಮಾಡೋದು ಆಯಮ್ಮ ಅತಿಥಿ. ಅಲ್ಲಿ ದೇವಿಕಾ ರಾಣಿ ರೋರಿಚ್ ಅವರ ಎಸ್ಟೇಟ್ನಲ್ಲಿ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಹೋರಾಟ ನಡೀತಿತ್ತು. ಓಕೆ, ಅದಕ್ಕೆ ಆಯಮ್ಮ ಉದ್ಘಾಟನೆ ಮಾಡಬಾರ್ದು ಅಂತೇಳಿ ಇದು ಮಾಡಿ ಆವಾಗ ಅಷ್ಟು ಬಿಟ್ಟರೆ ಗದ್ದರ್ ಇದ್ರದ್ದು ನಾನು ಇದು ಮಾಡಲಿಲ್ಲ. ಕೊನೆಗೆ ಹೋದೆ, ನಾವು ಇಲ್ಲೊಂದು 10 ಜನ ತಂಡ ಕರ್ಕೊಂಡು ಹೋದೆ. ನಾನು ಕರ್ನಲ್ ನಾರಾಯಣ ಸ್ವಾಮಿ, ವೆಂಕಟಾಪ್ ಸತ್ಯಮ್ಮ, ಗುಂಡಣ್ಣ,
ಆಮೇಲೆ ಇನ್ನು ವೆಂಕಟೇಶ್ ಅಂತೇಳಿ ಒಟ್ಟು 10 ಜನರ ಇದನ್ನ ತಡ್ಕೊಂಡು ಹೋದ್ವಿ. ಕುಂಬಳಗೋಡು ಇವಾಗ ಅದು ಟ್ರೆಮೆಂಡಸ್ ಆವಾಗ ಬಿಡಿ. ಅದು ಅವಾಗ ಏನು ಇದಿಲ್ಲ, ಒಂದು ಸೆಡ್ಡು ಕಿತ್ತೋಗಿರೋ ಸೆಡ್ಡು, ಮಳೆ ಬಂದರೆ ನೀರು ಸೋರ್ತದೆ, ನೀರೆಲ್ಲ ಒಳಗೆ ಇರ್ತಿತ್ತು. ಬಿಲ್ಡಿಂಗ್ಗಳು ಏನು ಇರಲಿಲ್ಲ, ಟ್ರಾಫಿಕ್ ಇರಲಿಲ್ಲ, ಏನಿಲ್ಲ, ಬರೀ ಇದು ಹಾವುಗಳು ಕಪ್ಪೆಗಳು ಎಲ್ಲ ಜೊತೆಗೆ ಇದ್ದು. ಅದ್ರೇನ ಆಮೇಲೆ ಕೊನೆಗೆ ಅಲ್ಲಿ ಬಂದು 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಬರಲಿಲ್ಲ ಗದ್ದೆರು. 4ನೇ ದಿನ ಬಂದು ಸರಿ ಬಂದರು. ಸಂಜೆ ಅಷ್ಟೊತ್ತಿಗೆ ಬಂದ ತಕ್ಷಣ ಬಂದ ಮೇಲೆ ಅಷ್ಟೊತ್ತಿಗೆ ನಮ್ಮ ಬೆಳಗ್ಗಿಂದ ಈ ಬೇರೆ ಯಾರ್ಯಾರೋ ಕೆಲವರೆಲ್ಲ ನಮಗೆ ಪಾಠಗಳು ಮಾಡಿದರು. ಕ್ಯಾಂಪ್ ಅಲ್ವಾ ಅದು, ಕಲ್ಚರಲ್ ಕ್ಯಾಂಪ್ ಅಂತ ಇದು ಮಾಡಿ ಪಾಠಗಳೆಲ್ಲ ಆಗಿ ಇದೆಲ್ಲ ಮಾಡಿ ಒಂದಷ್ಟು ಊಟ ಮಾಡ್ಕೊಂಡು ನಿದ್ದೆ ಮಾಡಿದರು. ಕೆಲವರೆಲ್ಲ ನಾವು ಸುಮ್ಮನೆ ಅದು ಇದು ಮಾತಾಡಿಕೊಂಡು ಇದು ಮಾಡ್ಕೊಂಡಿದ್ವಿ. ಆಮೇಲೆ ಅವ್ರು ಬಂದಾದಮೇಲೆ ಮಧ್ಯಾಹ್ನ ನನಗೆ ತೆಲುಗಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋರು ಯಾರಾದರೂ ಒಬ್ಬರು ಬೇಕು ಅಂತ ಅವ್ರು ಹೇಳಿದ್ರಂತೆ. ಅದಕ್ಕೆ ರಾಮಯ್ಯನ ಕರೆಸಿದ್ರು. ಯಾಕಂದರೆ ರಾಮಯ್ಯ ಆಲ್ರೆಡಿ ಇದೆಲ್ಲ ಮಾಡ್ತಿದ್ರಲ್ಲ, ರಾಮಯ್ಯನ ಕರೆಸಿದ್ರು. ಆಮೇಲೆ ಸಂಜೆ ಎಲ್ಲ ಊಟ ಆಗಿ ಎಲ್ಲ ಹುಡುಗರೆಲ್ಲ ಮಲಗಿದ್ರು ಒಂದಷ್ಟು ಜನ. ಆಮೇಲೆ ಒಂದು 7-8 ಜನ ಇದ್ವಿ. ಒಂದು ಕಡೆ ಗದ್ದರು, ಇದು ಕಡೆ ನಾನು ಮತ್ತು ರಾಮಯ್ಯ. ಆಲ್ಮೋಸ್ಟ್ ಅಲ್ಲೆಲ್ಲ ಮಲಗಿಬಿಟ್ಟಿದ್ರು ನಾವು 3. ಆಮೇಲೆ ಮಳೆ ಬಂದಾದಮೇಲೆ ಅದರದ್ದು ಎಂತ ಇದು ಕರೆಂಟ್ ಹೋಯ್ತು. ಕರೆಂಟ್ ಹೋಗಿ ಜಡಿ ಮಳೆ ಬರ್ತಾ ಇತ್ತು. ಜಿಟಿ ಮಳೆಗೆ ಇದು ಮಾಡ್ತಾಯಿದೆ, ಕಪ್ಪೆಗಳು ಸೌಂಡ್ ಕೇಳ್ತಾ ಇದೆ. ಒಂಥರ ಎಲ್ಲೋ ಕಾಡಲ್ಲೂ ಎಲ್ಲ ಇದ್ವಿ ಅನ್ನೋ ಥರ ಇದ್ವಿ. ಆಮೇಲೆ ಕರೆಂಟ್ ಹೋದ್ಮೇಲೆ ಒಂದು ಕ್ಯಾಂಡ್ಲ್ ತಂದು ಕೊಟ್ಟರು. ಕ್ಯಾಂಡ್ಲ್ ಇತ್ತು ಮಧ್ಯೆ, ನಮ್ಮ 3 ಜನರ ಮಧ್ಯೆ ಒಂದು ಕ್ಯಾಂಡ್ಲು. ಆಮೇಲೆ ಸರಿ ಸುರುಶಸ್ತಂ ಅಂತ ಹೇಳಿದ್ರು ಅವರು. ಶುರು ಮಾಡೋಣ ಅಂತ ಹೇಳಿದ್ರು. ಏನು ಶುರು ಮಾಡೋದು, ನಾವು ಹೊಟ್ಟೆ ತುಂಬ ಬೆಳಗ್ಗೆಯಿಂದ ಎಗರ್ಲಾಡಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ತೂಗಿಸ್ತಾ ಇದ್ದೀವಿ. ಆಮೇಲೆ ರಾಮಣ್ಣ ಕೂತ್ಕೊಳ್ಳೋ ಅಂದರು. ಆಮೇಲೆ ಇನ್ನು ಸರಿ ಅಂತ ಇದು ಮಾಡಿಕೊಂಡು ಆಮೇಲೆ ಕೂತ್ಕೊಂಡಾದ್ಮೇಲೆ రామయ్య గారు ఒక పాటని కండక్ట్ చేస్తాము ಅಂತ ಹೇಳಿ ರಾಮಯ್ಯ ಒಂದು ಹಾಡನ್ನು ಕನ್ನಡಕ್ಕೆ ಇದು ಮಾಡೋಣ ಅಂತೇಳಿ. ಆಮೇಲೆ ಅವರು ತೆಲುಗಿನಲ್ಲಿ ಹೇಳೋದು. ಓಕೆ. ರಾಮಯ್ಯ ಅದನ್ನು ಕನ್ನಡಕ್ಕೆ ಬರೆಯೋದು. ಅದು ನೀವು ತೆಲುಗು ಅದನ್ನು ಅಂದರೆ ನಾನು ಅವರ ಯಾವ ದಾಟಿಯಲ್ಲಿ ಹೇಳ್ತಾರೋ ಅದೇ ದಾಟಿಯಲ್ಲಿ, ಟ್ಯೂನ್ ಏನು ಚೇಂಜ್ ಇಲ್ಲ. ಅವರು అడవి తల్లికి దండాలు మా తల్లి అడవికి దండాలు, అడవి సల్లాగుంటే అన్నానికి కొదవే లేదు, పంటలింటికొస్తే పండుగ చేద్దాము, అడవి తల్లికి దండాలు మా తల్లి అడవికి దండాలు ಅವರು ಹೇಳೋದು. ಇವರು ಅಡವಿ ತಾಯಿಗೆ ವಂದನೆ, ನಮ್ಮ ತಾಯಿ ಅಡವಿಗೆ ವಂದನೆ, ಅಡವಿ ತಣ್ಣಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ, ಬೆಳೆಯು ಹಟ್ಟಿಗೆ ಬಂದ್ರೆ ಹಬ್ಬವ ಮಾಡೋಣ, ಅಡವಿ ತಾಯಿಗೆ ವಂದನೆ, ನಮ್ಮ ತಾಯಿ ಅಡವಿಗೆ ವಂದನೆ. ಕೋ 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 ಎನ್ನುವ ಕೋಗಿಲೆಯ ಹಾಡು, ಕೋಗಿಲೆಯ ಹಾಡು, ಕಿಲ 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 ಗಿಳಿ ಹಿಂಡಿನ ಕಲರವ, ಗಿಳಿ ಹಿಂಡಿನ ಕಲರವ, ಪಾರಿವಾಳ ಜೋಡಿ ನೋಡು, ಹಾಲು ಹಕ್ಕಿ ಹಾಡು ಕೇಳು, ನವಿಲ ಹಿಂಡ ನಾಟ್ಯ ನೋಡು, ಜಿಂಕೆ ಜಿಗುವ ಚಂದ ನೋಡು, ಎಲ್ಲರ ಬದುಕಿಗೆ ನೆರಳಾಗಿ ನಿಂತ ಅಡವಿ ತಾಯಿ ಅಂದವ ನೋಡು, ರೇಲಾ 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 ರೇಲಾ. ಬಂಡೆಗಳದ್ದು ಬೆಟ್ಟವ ನುಂಗುವ ಹೆಬ್ಬವುಗಳ ಕೋರೆಯ ನೋಡು, ಹೆಬ್ಬವುಗಳ ಕೋರೆಯ ನೋಡು, ಬುಸುಗುಟ್ಟುತ್ತಾ ವಿಷವನೆ ಕಕ್ಕುವ ಕಾಳಿಂಗ ಸರ್ಪದ ಕಣ್ಣನು ನೋಡು, ನಾಗರವು ಹೆಡೆಯ ನೋಡು, ಪಟ್ಟೆ ಹಾವು ಪಟ್ಟೆ ನೋಡು, ಹಾವು ಮಾನವ ಕೂಡಿ ಬಾಳುವ ಅಡವಿ ತಾಯಿ ಅಂದವ ನೋಡು, ರೇಲಾ 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 ರೇಲಾ.
ಭೀಮದೇವರ ಜಾಲಿದೇವರ ತಾಯಿ ನಮ್ಮಮ್ಮ ಜಂಗುಬಾಯಮ್ಮ, ತಾಯಿ ನಮ್ಮಮ್ಮ ಜಂಗುಬಾಯಮ್ಮ. ನಮ್ಮ ಮಕ್ಕಳ ಮರಿಯ ತಣ್ಣಗೆ ಕಾಪಾಡು ತಾಯಿ ನಮ್ಮಮ್ಮ ಜಂಗುಬಾಯಮ್ಮ. ಈ ಚಲ್ಲು ಹೆಂಡ ತಂದು ದಾರೆ ಏರವೆ ಓ ತಾಯಿ, ನೀನು ಕೋರುವ ಕೊಬ್ಬಿದ ಮುಂಜವ ತಂದು ಕೊಯ್ದು ಆರ ಕೊಡುವೆ ಓ ತಾಯಿ. ರೇಲಾ 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 ರೇಲಾ. ಇಡೀ ಹಾಡು ರೆಡಿ ಆಗೋಯ್ತು. ಅಲ್ಲೇ ಇನ್ನೆರಡು ಸ್ಟಾಂಜನ ಬಿಟ್ಟು ರೆಡಿ ಆಯ್ತು. ಇದು ಹಾಡು ರಾತ್ರಿ ಆ ಥರ ಒಂದು ಹಾಡು ರಾತ್ರಿ ಇಡೀ ರಾತ್ರಿ ಒಂದು 2 ಗಂಟೆನೋ 3 ಗಂಟೆನೋ ಗೊತ್ತಿಲ್ಲ, ಅಂದರೆ ಶುರು ಮಾಡಿದ್ವಿ, ಹಾಡು ಕನ್ನಡಕ್ಕಾಯ್ತು. ಸೊ ಬೆಳಗ್ಗೆಯಿಂದ ಅದರ ಡ್ಯಾನ್ಸ್, ಓಕೆ, ಅವರೇ ಡ್ಯಾನ್ಸ್ ಗದ್ದರೇ ಈ ಹಾಡಿಗೆ ಡ್ಯಾನ್ಸ್ ಇದು ಮಾಡಿ ಡ್ಯಾನ್ಸ್ ಇದು ಮಾಡಿದ್ರು. ಅದಾದಮೇಲೆ 3 ದಿನ ಏನೋ ಒಟ್ಟಿಗಿದ್ವಿ. ಅದಾದಮೇಲೆ ಇಲ್ಲಿ ರವೀಂದ್ರ ಕಲಾಕ್ಷೇತ್ರ ಮುಚ್ಚಿಬಿಟ್ಟಿದ್ರು ಅವಾಗ ಈ ತಡಕೆ ಗಿಡಕೆ ಇದೆಲ್ಲ ಇದು ಮಾಡಿಕೊಂಡು ಸೋಗೆ ಇದೆಲ್ಲ ಮಾಡಿ ಕೈಲಾಸಂ ಕಲಾಕ್ಷೇತ್ರ ಅಂತ ಹೇಳ್ಬಿಟ್ಟು ಒಂದು ನಾಟಕ ನಿಲ್ಲಬಾರ್ದು ಅನ್ನೋ ಕಾರಣಕ್ಕಾಗಿ ಇದು ಮಾಡಿದ್ರು. ಸೊ ಅಲ್ಲಿ ನಾವು ಇದರದ್ದು ಒಂದು ಪ್ರದರ್ಶನ ಇಟ್ಕೊಂಡಿದ್ದೀವಿ ನಾವು. ಗದ್ದರ್ ತೆಲುಗಿನಲ್ಲಿ ಆಡೋದು, ನಾನು ಕನ್ನಡದಲ್ಲಿ ಆಡೋದು. ಮತ್ತು ನಮ್ಮ ತಂಡ ಒಂದಷ್ಟು ಬೆಂಗಳೂರವರು ಎಲ್ಲರೂ ಇದ್ದಾರಲ್ಲ, ಅದರದ್ದೊಂದು ರೂಪಕ ಥರದ್ದು ಇದನ್ನು ಮಾಡಿ ಅದಕ್ಕೇನೋ ಬೇರೆ ಅವರು ಅಟ್ ಎ ಟೈಮ್ ಉರ್ದು ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಅದ್ಯಾವುದೋ ಕೋಯ ಭಾಷೆ ಅದು ಇದು ಎಲ್ಲನೂ ಇದನ್ನು ಮಾಡಿ ಇದ್ರದ್ದು ಫಸ್ಟ್ ಟೈಮ್ ನಾವು ಅವ್ರ ಜೊತೆಗೆ ಮತ್ತು ಇದನ್ನು ಇದಾಯಿತು. ಕೊನೆಗೆ ಅದಾದಮೇಲೆ ಎಂಥದ್ದು ನಾನು ನನ್ನ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿದ್ವಿ. ಓಕೆ, ಸೇಮ್ ಗದ್ದರ್ ಏನು ಡ್ರೆಸ್ ಹಾಕ್ಕೋತಿದ್ರು ಆ ಥರ ಡ್ರೆಸ್ ಹಾಕ್ಕೊಂಡು ಕಾರ್ಯಕ್ರಮಗಳು ಶುರು ಮಾಡಿದ್ವಿ. ಇಡೀ ಸೊ ಆ ಥರದ್ದು ಒಂದು ಫಸ್ಟು ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಚರಬಂಡರಾಜದು ಒಂದು ಸ್ಮರಣೆ ಆಯಿತು. ಚರಬಂಡರಾಜು ತೀರ್ಕೊಂಡಿದ್ರು. ಇದೆಲ್ಲ ಇದು ಮಾಡಿಕೊಂಡು ಅಲ್ಲಿ ಈ ಡ್ರೆಸ್ನಲ್ಲಿ ಗದ್ದರ್ ಡ್ರೆಸ್ನಲ್ಲಿ ನಮ್ಮ ಇಡೀ ತಂಡ ಕಾರ್ಯಕ್ರಮ ಮಾಡಿ ಬೆಟ್ಟಗಳ ಒಡೆದೆವು, ಬಂಡೆಗಳ ಹಿಂಡಿದೆವು, ನಮ್ಮ ರಕ್ತ ಜಲ್ಲಿ ಮಾಡಿ ಪ್ರಾಜೆಕ್ಟ್ರು ಕಟ್ಟಿ ಅದರದ್ದು ಕೂಡ ಒಂದು ಇದನ್ನು ಡ್ಯಾನ್ಸ್ ಮಾಡಿಸಿದ್ರು, ಅದರಲ್ಲಿ ಮಾಡಿಸಿದ್ರು. ಅದನ್ನೇ ನಾವು ಈ 2 ಹಾಡುಗಳನ್ನ ಇದನ್ನು ಮಾಡಿ ಆಮೇಲೆ ಕೊನೆಗೆ ಏನಾಯ್ತು ಅಂದರೆ ಇದು ಎಲ್ಲ ಬೇರೆ ಬೇರೆ ಜಿಲ್ಲೆಗಳ DSSನವರೆಲ್ಲ ನಮ್ಮನ್ನು ಕರೆಯೋಕ್ಕೆ ಶುರು ಮಾಡಿಬಿಟ್ರು. ನಾವು ಸೆಲೆಬ್ರಿಟಿ ಆಗ್ಬಿಟ್ಟು ಆಮೇಲೆ ಎಲ್ಲೆಲ್ಲ DSS ಕಾರ್ಯಕ್ರಮಗಳಿದೆ, ಸಮ್ಮೇಳನ ಇದೆ, ಧರಣಿ ಇದೆ, ಹೋರಾಟ ಇದೆ, ಧಿಕ್ಕಾರ ಇದೆ, ಎಲ್ಲ ಪಿಚ್ಚಳ್ಳಿ ತಂಡನ ಕರೀರಿ ಕೋಲಾರವರು. ಆಮೇಲೆ ನಾವು ಇಲ್ಲಿಂದ ತಮಟೆ ಹಿಡ್ಕೊಂಡು ಡೋಲಕ್ ಹಿಡ್ಕೊಂಡು ಒಂದು 4-5 ಜನ ಕರ್ಕೊಂಡು ಇಲ್ಲಿಂದ ಹೋಗಿ ಸೊ ಈ ಥರದ ಇದು ಮಾಡ್ತಾಯಿದ್ವಿ. ಜೊತೆಗೆ ರಾಮಣ್ಣ ಮತ್ತು ನಾವು ಇದಕ್ಕೆ ಎಂಥದ್ದು ಹಳ್ಳಿಗಳಿಗೆ ಹೋಗೋದು ಕೂಡ ಹಿಂಗೆ ಇದು ಮಾಡ್ತಾಯಿದ್ವಿ. ಕೋಲಾರಿಗೆ ಶಿಫ್ಟ್ ಆಗಿರಲಿಲ್ಲ, ಅಲ್ಲೇ ಇದ್ವಿ, ಎಲ್ಲ KGFನಲ್ಲಿ. ಅಂದರೆ ಹೆಚ್ಚು ಕಡಿಮೆ ರಾಮಣ್ಣನ ಜೊತೆ ಬಿದ್ದುಬಿಟ್ಟಿದ್ದೆ ನಾನು. ಪಿಚ್ಚಳ್ಳಿಯಲ್ಲಿ ಹೆಚ್ಚಿಗೆ ಇರ್ತಿರ್ಲಿಲ್ಲ, KGFಲ್ಲಿ ಇರ್ತಿದ್ದೆ. ಅದನ್ನು ಸೊ ಅದು ಈಗ ಹಾಡು ಹೆಂಗೆ ಒಂದು ಚಳುವಳಿಯ ಭಾಗವಾಗಿ ಅಲ್ಲೊಂದು ಚಳುವಳಿ ಪ್ರಾರಂಭ ಆದರೆ ಅದಕ್ಕೆ ಬೇಕಾಗಿರುವಂಥ ಕಲ್ಚರಲ್ ರೆಸಿಸ್ಟೆನ್ಸ್ ಭಾಗವಾಗಿ ಆಗ್ತಾ ಇತ್ತು. ಹೌದಾ, ಅದು ಒಂದು ಸಾಂಸ್ಕೃತಿಕ ಇದು ಅಂದರೆ ಅರಿವಿನ ಇದಲ್ವಾ. ನೀವು 4-10 ಜನ ಭಾಷಣ ಮಾಡೋರು ಒಂದು ಸಣ್ಣ ಹಾಡಲ್ಲಿ ಖಂಡಿತ. ಈಗ ನಮ್ಮ ವಚನಕಾರರು 3 ಲೈನ್ಗೆಲ್ಲ ಒಂದು ಅದ್ಭುತವಾದಂಥ ಇದನ್ನು ಇಟ್ಬಿಟ್ಟು ಇದು ಕೊಟ್ಟಿದ್ದಾರೆ. ಅದೇ ನಾನು ಆ ಪಾಯಿಂಟಿಗೆ ಬರೋಣ ಅನ್ಕೊಂಡೆ. ಯಾಕಂದ್ರೆ ನೀವು ಕೋಲಾರ ಸೀಮೆ ಆದ ಕಾರಣ ಕೈವಾರ ತಾತಯ್ಯ ಅವರ ಒಂದು ಅನುಭವಗಳು ಮತ್ತು ಅವರ ಒಂದು ಇದ್ರೂ ಸಹ ನಿಮ್ಮ ಮೇಲೆ ಪ್ರೇರಣೆ ಆಗಿದೆ ಅಂತ ಕೇಳ್ಪಟ್ಟೆ. ಅದು ಕೈವಾರ ತಾತನ ಪ್ರೇರಣೆ ಅಲ್ಲ ರೀ, ನಾನು ಕೈವಾರ ತಾತನ ವರಪ್ರಸಾದ. ನಾನು ಆ ಒಂದು ಇದನ್ನ ಹೇಳಿ ಸರ್, ನಾನು ಕೇಳಿದ್ದೀನಿ. ಕೈವಾರ ನಾರಾಯಣ ತಾತನ ವರಪ್ರಸಾದ. ನಾನು ಬೇರೆ ಥರ ಕಾಣ್ಬೋದು ಕೇಳೋರಿಗೆ, ಬಟ್ ಅದು ವಾಸ್ತವ. ಅದು ಗೊತ್ತಿಲ್ಲ ಅದು ನನಗೆ. ಅದು ಯಾಕಂದರೆ ಬೇರೆ ಬೇರೆ ಇದನ್ನು ಇದು ಮಾಡುವಾಗ ಈಗ ನಾನು ಇದು ಹೇಳಿದ್ನಲ್ಲ, ಯಾವುದು ಈಗ ವಚನಗಳದು. ಈಗ ಅಂಬಿಗರ ಚೌಡಯ್ಯ ಈಗ 3 ಲೈನು. ಹೌದು. ಅಂಬಿಗನೆಂದು ಕುಂದ ನುಡಿಯದಿರು. ಕುಂದ ನುಡಿಯದಿರು ಅರ್ಥ ಆಯ್ತಲ್ಲ, ಬೈಬೇಡ ಅಥವಾ ನೀನು ದೂಷಣೆ ಮಾಡಬೇಡ ಅಥವಾ ನನ್ನನ್ನು ಕಡೆಗಣಿಸಬೇಡ, ಇದು ಮಾಡಬೇಡ. ಅಂಬಿಗನೆಂದು ಕುಂದ ನುಡಿಯದಿರು, ನಂಬಿದರೆ ಅಂಬಿಗನನ್ನ ಒಂದೇ ಹುಟ್ಟಿಗೆ ದಡ ಸೇರಿಸೋನು ಅಂಬಿಗರ ಚೌಡಯ್ಯ. ಇದಕ್ಕಿಂತ ಇನ್ನೇನು ಬೇಕಪ್ಪ? ಹೌದು. ಇನ್ನು ನಂಬೇಕು ಮನುಷ್ಯನ ಇದಿದೆಯಲ್ಲ, ನಂಬಿಕೆ ಅನ್ನೋದಿದೆಯಲ್ಲ, ಅದು ಭಾಳ ದೊಡ್ಡದು. ಬಟ್ ಆವಾಗ ಚಳುವಳಿ ಕೂಡ ಹಳ್ಳಿಯ
ಜನ ಮತ್ತು ಕಾರ್ಯಕರ್ತರು ಮತ್ತು ಅಲ್ಲಿನ ನಾಯಕರು, ಅದು ಇಂಡಿವಿಜುವಲ್ ಇದಿರಲಿಲ್ಲ. ಅದು ಅವಾಗ ಯಾರು ಕೂಡ ಏನು ಇದಕ್ಕಾಗಿ ಒಂದು ಲೆಟ್ರೇಡ್ಗಾಗಿ ಸಂಚಾಲಕರು, ಕಾರ್ಯ ಇವರು ಉಪಸಂಚಾಲಕರು, ಸಂಘಟನಾ ಸಂಚಾಲಕರು, ಅದು ಕೂಡ ಆಮೇಲೆ ಬಂದಿದ್ದು. ಸಂಚಾಲಕರಷ್ಟೇ, ಸಂಚಾಲಕರು ಖಜಾನ್ಸಿ ಅಷ್ಟೇ ಉಳಿದಿದ್ದು, ಅಷ್ಟು ಲೆಕ್ಕಪತ್ರ ನೋಡ್ಕೊಳ್ಳೋಕ್ಕೆ. ಸೊ ಅದು ಏನಾಯ್ತಂದರೆ ನಮಗೆ ಈ ಥರದ್ದು ಇದು ಮಾಡ್ಕೊಳ್ಳೋಕ್ಕೆ ಹೋದಾಗ ಒಂದು ಆ ಯಾವುದೋ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಿಂದ ನಮ್ಮ ಕೋಲಾರ ಗೆಳೆಯರೆ ರಾಮಣ್ಣ ಏನು ಹೇಳ್ತಿದ್ರು, ಈ ಬುರ್ರಕಥ ಫಾರಮ್ ಇದೆಯಲ್ಲ, ಬುರ್ರಕಥ ಫಾರಮ್ ಅಂದರೆ ಈಗ ನಾನು ಹಾಡ್ತಾ ಇದ್ದಿದ್ದು ಗದ್ದರ ಹಾಡುಗಳು ಮತ್ತು ಒಗ್ಗು ಕಥಾ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಇದನ್ನು ಒಂದು ಹಳ್ಳಿ ಒಂದು ಇನ್ಸಿಡೆಂಟ್ ಅಂದರೆ ಒಂದು ಹೋರಾಟದ ಕಥನವನ್ನು ಇದು ಮಾಡಿ ಕಥನ ರೂಪದಲ್ಲಿ ಹಾಡ್ತಿದ್ವಿ ನಾವು. ಓಕೆ. ಬುರ್ರಕಥಾ ಫಾರ್ಮಲ್, ಯಾಕಂದರೆ ಅದು ನಮ್ಮ ನೆಲದ ಒಂದು ಫೋಕ್ ಫಾರಮ್ ಅಲ್ವಾ, ಅದಕ್ಕೆ ಅದರ ಇದರಲ್ಲಿ ಮಾಡಬೇಕು, ಅದರ ಫಾರಮ್ನ ಸಂಗ್ರಹ ಮಾಡಬೇಕಂದ್ರೆ ಯಾರಾದರೂ ಒಬ್ಬರು ತಂಡ ಹತ್ರ ಹೋಗಿ ಅದನ್ನು ರೆಕಾರ್ಡ್ ಮಾಡ್ಕೊಂಬರ್ಬೇಕು ಅಂತ ಒಂದು ಇದಿತ್ತು, ಮಾತಾಡ್ತಾಯಿದ್ರು. ಒಂದ್ಸಲಿ ನಾನು ಲಕ್ಷ್ಮೀಪತಿ ತಿಮ್ಮಯ್ಯ, ತಿಮ್ಮಯ್ಯ, ಆಮೇಲೆ ಎ ಟಿ ಶ್ರೀನಿವಾಸು ಮತ್ತು ಸೋಮಶೇಖರ್ ಗೌಡ, ಒಂದು ಮಾಲೂರು ತಾಲೂಕಿನ ಅಪ್ಪಯ್ಯನಗರ ಅಂತೇಳಿ, ಅದು ತಮಿಳ್ನಾಡು ಬಾರ್ಡರ್, ಅದು ಅಲ್ಲಿ ಈ ಥರ ಬುರ್ರಕಥಾ ಹಾಡೋರು ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಅಲ್ಲಿಗೆ ಹೋದ್ವಿ ನಾವು. ಅಲ್ಲಿ ಏನು ಕಲ್ತ್ಕೊಂಡ್ರಿ ಸರ್ ಬುರ್ಕ? ಅದನ್ನೇ ಅಲ್ಲಿಗೆ ಹೋದ್ವಿ ನಾವು. ಅಂದರೆ ಅದನ್ನು ನಾವು ಕಲ್ತ್ಕೊಳ್ಳೋದು ಏನಿಲ್ಲ ಅಲ್ಲಿ. ಓಕೆ. ಅವ್ರು ಆಡೋದನ್ನು ರೆಕಾರ್ಡ್ ಮಾಡ್ಕೊಂಬರೋದು. ಒಂದು ಟೇಪ್ ರೆಕಾರ್ಡ್, ಸೋನಿ ಟೇಪ್ ರೆಕಾರ್ಡ್, ಹೊಸ ಟೇಪ್ ರೆಕಾರ್ಡ್ ಇತ್ತು, ತಂದಿದ್ರು. ಅದೇ ಹೇಳಿದ್ನಲ್ಲ ರಾಮಯ್ಯ, ಆ ಫಾರಮ್ನಲ್ಲಿ ನಮ್ದು ಯಾವುದಾದ್ರೂ ಒಂದು ಹೋರಾಟದ ಕಥನವನ್ನು ಇಡಬೇಕು. ಉದಾಹರಣೆನ ಎಂಥದ್ದು ಹುಣಸಿಕೋಟೆ ಇಶ್ಯೂನೇ ಇಡೀ ಇದನ್ನು ಬುರ್ರಕಥಾ ರೂಪದಲ್ಲಿ ಬಂದರೆ ಹೆಂಗಿರ್ತದೆ, ಹೌದು, ಬುರ್ರಕಥಾ ರೂಪದಲ್ಲಿ ಬಂದರೆ ಹೆಂಗಿರ್ತದೆ, ಆ ಥರದ್ದೇನೋ ಒಂದು ಆಲೋಚನೆ ಇತ್ತು. ಆಮೇಲೆ ಅವರು ಈ ಯಾವುದೋ ಒಂದು ಶೇಕ್ಸ್ಪಿಯರ್ದು ಯಾವುದೋ ಒಂದು ನಾಟಕ, ಬ್ಲೆಡ್ ಆ ಥರದ್ದು ಯಾವುದೋ ಒಂದು ನಾಟಕವನ್ನು ಆ ರೂಪದಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ, ಆ ಥರದ್ದೇನೋ ಚರ್ಚೆಗಳು ನಡೀತಾ. ಅದಕ್ಕಾಗಿ ಇಲ್ಲಿ ನೋಡೋಣ ಅಂತ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಹೋದ್ವಿ. ಅಲ್ಲಿ ನಾವು ಆವಾಗಲೇ ಹೇಳಿದ್ನಲ್ಲ, ಈ ನಾವು ಹಳ್ಳಿಗೆ ಹೋದಾಗ ನಾವು ಒಂದು ಹಾಡು ಹೇಳಿದ್ಮೇಲೆ ಆಮೇಲೆ ಅಲ್ಲಿ ಯಾರಿದ್ರು ಅವ್ರ ಹತ್ರ ನೀವೊಂದು ಹಾಡು ಹೇಳಿ, ನೀವೊಂದು ಹಾಡು, ಅರೇ ಬೇಡ ಸರ್, ಸರ್ ಅಟ್ಲ ಸರ್, ಇಲ್ಲ ನಿನ್ಗೇನು ಬರ್ತಾನೆ ಸಿನಿಮಾ ಹಾಡು ಬಂದ್ರೂ ಹಾಡಪ್ಪ ಸುಮ್ಮನೆ ಅದು ಇನ್ಸ್ಪೈರ್, ಅದು ಏನು ಇದು ತಿಳ್ಕೊಳ್ಳೋಕ್ಕೆ. ಆಮೇಲೆ ಇದು ಮಾಡುವಾಗ ಕೊನೆಗೆ ಅಲ್ಲಿ ಈ ಬುರ್ರಕಥಾ ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ವಿ ನಾವು. ಅಲ್ಲಿ ಸೆಂಟ್ರ್ ಪಂಟ್ರಲ್ಲಿ ಅವ್ರಿಗೆ ನೀರಿಗೆ ಬಿಡು ಕೊಡ್ತಾಯಿದ್ವಿ. ಅವ್ರದ್ದು ಓಕೆ, ಅವ್ರು ಹಾಡೋರಿಗೆ ನೀರಿಗೆ ಬಿಡು ಕೊಡ್ತಾಯಿದ್ವಿ. ಅವರು ನೀರಿಗೆ ಬಿಡುಕೊಟ್ಟಾಗ ನಾವು ನಾವು ಒಂದಷ್ಟು ಹಾಡು ಹೇಳ್ತಿದ್ವಿ. ಅಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಒಂದು ಹಾಡು ಹೇಳಿದ್ವಿ. ಹಾಕಬೇಡಣ್ಣೋ ಎಲೆ ಬೇಟೆಗಾರಣ್ಣೋ, ಹೊಟ್ಟೆಯೊಳಗೆ ಕಂದಾನಿರುವಾನೋ, ನನ್ನ ಹೊಟ್ಟೆಯೊಳಗೆ ಕಂದಾನಿರುವಾನೋ, ತಂಗಾಡಿ ಗಿಡ ಕೆಳಗೆ ತಾರ್ಯಾಡೋ ಕುಂದಿಲಣ್ಣ, ಅಣ್ಣ ತಂಗಾಡಿ ಗಿಡ ಕೆಳಗೆ ತಾರ್ಯಾಡೋ ಕುಂದಿಲಣ್ಣೋ, ಹಾಕಬೇಡಣ್ಣೋ ಎಲೆ ಬೇಟೆಗಾರಣ್ಣೋ, ಹೊಟ್ಟೆಯೊಳಗೆ ಕಂದಾನಿರುವಾನೋ. ಇದು ಒಂದು ಮೆಲೋ ಡ್ರಾಮಾ. ಏನೋ ಒಂದು ಮಲ, ಅದು ಬಸುರಿ ಇದೆ. ಆಮೇಲೆ ಅವನು ಬಂದು ಬೇಟೆಗಾರಕ್ಕೆ ಬರ್ತಾನೆ. ಅವ್ನು ಕೇಳ್ಕೊತದೆ, ಬೇಡ ನನ್ನ ಹೊಟ್ಟೆ ಕಂದ ಇದ್ದಾನೆ, ಬಿಟ್ಬಿಡು, ತಿನ್ನೋದು ಗರಿ ಕುಲ್ಲು, ಕುಡಿಯೋದು ಮಂಜು ನೀರೇ, ಹಂಗೆ ಆ ಥರದ್ದು ಏನೇನೋ ಇದೆಲ್ಲ ಇದನ್ನು ಮಾಡಿ ಅವಳು ಇದು ಮಾಡ್ತದೆ. ಆಮೇಲೆ ಆ ಹಾಡನ್ನು ರಾಮಣ್ಣ ಕೇಳಿದ್ರು. ಆಮೇಲೆ ಕೇಳಿಬಿಟ್ಟು ಅವಾಗೇನು ಹೇಳಲಿಲ್ಲ. ಆಮೇಲೆ ಒಂದ್ಸಲಿ ನಮ್ಮ ಕರ್ನಾಟಕದಲ್ಲಿ ಆಗ್ತಾನೆ ಸಾಕ್ಷರತಾ ಇದು ಶುರುವಾಗಿತ್ತು, ಕ್ಯಾಂಪೇನಿಂಗ್. ಬಿಜಾಪುರದಲ್ಲಿ ಕ್ಯಾಂಪೇನಿಂಗ್ ಶುರುವಾಗಿದೆ. ಆಮೇಲೆ ನಾನು ಅಷ್ಟೊತ್ತಿಗೆ ರಂಗಾಯಣದಲ್ಲಿ ಸೇರಿಕೊಂಡಿದ್ದೆ. ಫಸ್ಟು ರಂಗಾಯಣದಲ್ಲ ಸೇರಿ ಆದಮೇಲೆ ಒಂದೂವರೆ ತಿಂಗಳಿಗೋ ಒಂದು 3 ತಿಂಗಳಿಗೋ ಒಂದು ರಜೆ ಬಂತು ನಮಗೆ. ಅಂದರೆ ನಾವು ಇಲ್ಲಿ ಹೋಗಿ ಅಷ್ಟು ದಿನ ಇದ್ವಲ್ಲ, ಒಂದು ತಿಂಗಳು 15 ದಿನನೋ ಏನೋ ರಜೆ ಕೊಟ್ಟರು.
ಆಮೇಲೆ ಸರಿ ನಾನು ಬಂದೆ. ಆಮೇಲೆ ರಾಮಣ್ಣ ಗು ಪರಮೇಶ್ವರ್ ಅಂತಲೂ ಒಬ್ರು ಇದ್ದಾರೆ. ಒಬ್ಬರು ಭಾಳ ಅದ್ಭುತವಾದಂಥ ಫೋಟೋಗ್ರಾಫರ್. ಆಮೇಲೆ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್, ಅದ್ಭುತ. ಅದು ಇತ್ತೀಚೆಗೆ ಅವರು ಆಸ್ಟ್ರೇಲಿಯಾದ ಒಂದು ಏನೋ ಒಂದು ಪ್ರವಾಸ ಕಥನ ಪುಸ್ತಕ ಎಲ್ಲ ಬರೆದಿದ್ದಾರೆ. ಅವರು ಅದರದ ಪ್ರಾಜೆಕ್ಟನ್ನು ತಗೊಂಡಿದ್ದು ಅಂದರೆ ಡಾಕ್ಯುಮೆಂಟ್ರಿ ಪ್ಲಸ್ ಸಾಕ್ಷರತೆ ಹಾಡುಗಳು. ಓಕೆ ಓಕೆ. ಕೊನೆಗೆ ಹಾಡುಗಳು ಬರೆಯೋದಕ್ಕೆ ಮತ್ತು ಸಾಕ್ಷರತಾ ಇದು ಡಾಕ್ಯುಮೆಂಟ್ರಿ ಇದು ಮಾಡೋದಕ್ಕೆ ರಾಮಣ್ಣ ಸ್ಕ್ರಿಪ್ಟ್ ಮಾಡಿದರು. ಇದೆಲ್ಲ ಮಾಡಿಬಿಟ್ಟು ಬಿಜಾಪುರಕ್ಕೆ ಹೋಗೋ ಟಿಕೆಟ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ರು. ಆಮೇಲೆ ಸರಿ ನಾನು ಏನಕ್ಕೋ ಹಿಂಗೆ ಸುಮ್ಮನೆ ರಾಮಣ್ಣನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕಾಡುಗೋಡಿಗೆ ಬಂದೆ. ಕಾಡುಗೋಡಿಗೆ ಬಂದು ಆಮೇಲೆ ಅವ್ರಿಗೇನು ಅನಿಸ್ತಾ ಈ ಥರ ನಾವು ಬಿಜಾಪುರಕ್ಕೆ ಹೋಗ್ತಾ ಇದ್ದೀವಿ, ಬರ್ತೀಯೇನೋ ಅಂದರು. ನಾನು ಅವ್ರ ಜೊತೆ ಇಲ್ಲದು ರೈಲ್ವೆ ಸ್ಟೇಷನ್ಗೆ ಬಂದಾರೆ. ಬಟ್ ಅವರು ಟಿಕೆಟ್ ಇರೋದಲ್ಲಿ ಇಬ್ಬರಿಗೆ, ನಾವು 3 ಇದ್ದೀವಿ. ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ನೋಡೋಣ ಇನ್ನು ಹಂಗೆ ಹೆಂಗೆ ಅಂದ್ಕೊಂಡು ಡೈಲಾಮೋದಲ್ಲಿದ್ವಿ. ಆಮೇಲೆ ನಮ್ಮ ಪರಮೇಶ್ವರ್ ಇದ್ಕೊಂಡು ಹತ್ಕೊಳ್ಳಿ ಪಿಚ್ಚಳ್ಳಿ ಆಮೇಲೆ ನೋಡ್ಕೊಳ್ಳೋಣ, ಬಂದರೆ ಸೆಂಟ್ರಲ್ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸರಿ ಕೊನೆಗೆ ಹತ್ಕೊಂಡ್ಬಿಟ್ಟೆ. ನಾನು ಕೂಡ ಹತ್ಕೊಂಡ್ಬಿಟ್ಟೆ. ಮನೆಯಲ್ಲಿ ಕೂಡ ಹೇಳಿರಲಿಲ್ಲ, ಬಂದಿರಲಿಲ್ಲ. ಆಮೇಲೆ ಓದಾದ್ಮೇಲೆ ಅಲ್ಲಿ ಇದೆಲ್ಲ ಸಾಕ್ಷರತಾ ಹಾಡು ನಾವು ಈಗ ರಾಮಣ್ಣ ಇದು ಮಾಡ್ದಂಗೆ ಅಥವಾ ನಾವು ನಮಗೂ ಕೂಡ ಕನ್ವಿನ್ಸ್ ಆಗಿ ಸಾಕ್ಷರತಾ ಮೂಮೆಂಟ್ ಕೂಡ ಒಂದು ಸೋಷಿಯಲ್ ಮೂಮೆಂಟೇ ಅದು. ಹೌದು, ಸೋಷಿಯಲ್ ಜಸ್ಟಿಸ್ನ ಈಗ ನಾವೇನು DSS ಇದು ಮಾಡ್ತೀವಿ. ಈಗ ನಾವು ಈ ನಾಟಕ ಮಾಡಿದ್ರೆ ಕೂಡ ಅದೇ ಆಶಯಗಳಿರ್ತವೆ, ಹಾಡು ಹೇಳಿದ್ರು ಅದೇ ಆಶಯಗಳಿರ್ತವೆ, ಮಾತಾಡುವಾಗ ಅದೇ ಆಶಯಗಳಿರ್ತವೆ. ಸೊ ಇದೊಂದು ಕೂಡ ಒಂದು ಸೋಷಿಯಲ್ ಮೂಮೆಂಟ್ ಆದ್ದರಿಂದ, ಅಂದರೆ ಒಂದು ಸರ್ಕಾರದ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನೋದು ಬಿಟ್ಟರೆ ನಾವು ಅದರ ಜೊತೆಗೆ ಇದು ಮಾಡ್ಬೋದು, ಕೆಲಸ ಮಾಡ್ಬೋದು ಅನ್ನೋ ಥರದ ಇದನ್ನು ಇಟ್ಕೊಂಡು ರಾಮಣ್ಣ ಇದು ಮಾಡೋದು. ಅಲ್ಲಿ ಬಿಜಾಪುರಕ್ಕೆ ಹೋದಾಗ ಅಲ್ಲಿ ಸಭೆಗಳು ಅದು ಇದೆಲ್ಲ ಆಗ್ತಾ ಇರುತ್ತಲ್ಲ, ಅಲ್ಲಿ ಒಂದಷ್ಟು ಇವರು ಕತೆಗಳೆಲ್ಲ ಸ್ಕ್ರಿಪ್ಟ್ ಮಾಡೋಕ್ಕೆ ಕತೆಗಳೆಲ್ಲ ಕೇಳ್ತಾಯಿದ್ರು ಇವ್ರ ಹತ್ರ ಎಲ್ಲ. ಆವಾಗ ಹೇಳಿದ್ದ ಒಂದು ಕಥೆಯನ್ನು ಯಾರೋ ಒಬ್ಬರು ಒಂದು ತಾಯಿನೋ ಯಾರೋ ಒಂದು ಇವರ ಹೆಣ್ಮಗಳು ಹೇಳಿದ ಕಥೆಯನ್ನು, ಹಚ್ಚ ಬ್ಯಾಡವ್ವ ಜೀತಕ್ಕ ನನ್ನನ್ನ ಎಳೆಬಾಳೆ ಸುಳಿ ನಾನವ್ವ, ನಾನು ಎಳೆಬಾಳೆ ಸುಳಿ ನಾನವ್ವ, ಗಬ್ಬದ ಕಾಳು ಅಡವ್ಯಾಗ ಇತ್ತು, ಹೊರರಾರದೆ ಹೊತ್ತುಕೊಂಡು ಮನಿತನಕ ತಂದು ಬಿಟ್ಟೆ, ಒತ್ತಾಯಿ ತ್ಯಾಕೆಂದು ಒದ್ದಾನೆ ಮನೆ ಒಡೆಯ, ಹಚ್ಚ ಬ್ಯಾಡವ್ವ ಜೀತಕ್ಕ ನನ್ನನ್ನ ಎಳೆಬಾಳೆ ಸುಳಿ ನಾನವ್ವ. ಹಾಡು ರೆಡಿ ಆಯಿತು. ಹಾಡೋಕ್ಕೆ ಶುರು ಮಾಡಿದೆ. ಏನು ಇಡೀ ಜನ ಎಲ್ಲ ಹಾಡೋಕ್ಕೆ ಶುರು ಮಾಡಿದ್ರು. ಇಡೀ ಒಂಥರದ್ದು ಆಮೇಲೆ ಅಲ್ಲೇ ನಮ್ಮ ಲಿಂಗದೇವ್ರ ಹಳೆ ಮನೆ, ನಮ್ಮ ಬಸವರಾಜ್ ದೇವ್ನವರು ಸಾಕ್ಷರತಾ ಒಂದಷ್ಟು ಗೀತೆಗಳನ್ನು ಮಾಡಿ ಒಂದು CD ಮಾಡಿದ್ವಿ. ಸೊ ಅದು ಹಿಂಗೆ ಅಂದರೆ ಒಂದು ಇಶ್ಯೂ, ಆ ಇಶ್ಯೂ ಇದಕ್ಕಾಗಿನ ಅದು ಪ್ರಮೋಟ್ ಮಾಡೋಕ್ಕೆ, ಜನರನ್ನು ಅರಿವುಗೊಳಿಸೋದಕ್ಕೆ. ಸೊ ಆ ಥರದ ಹಾಡುಗಳು ಬೇಕಾದಷ್ಟು ಹಾಡುಗಳು ಇದು ಮಾಡಿದ್ವಿ. ಇನ್ನು ಸುಮಾರು ಆ ಥರದ ಇವೆಲ್ಲ ಇದೆ, ಉದಾಹರಣೆಗಳಿದೆ. ರಾಮಣ್ಣದ ಆ ಥರದ್ದಿದೆ. ಆಮೇಲೆ ಇದು ಯಾರೋ KB ಸಿದ್ದಯ್ಯ, ಅಂದರೆ ಅವರು ಈ ಥರದ ಇದಿಲ್ಲ. ಬಟ್ ಬೇರೆ ತುಮಕೂರಿನಲ್ಲಿ ಆದಾಗ ಚಳುವಳಿಗಳಾದಾಗ ಪಾರ್ಟಿಸಿಪೇಟ್ ಮಾಡಿದ್ದಿದೆ. ಆ ಥರದ್ದೆಲ್ಲ ಬೇರೆ ಬೇರೆ ಎಲ್ಲ ಇದೆ. ಒಬ್ಬ ದಲಿತ ಅಂತ ಹೇಳ್ಬಿಟ್ಟು ದಾರಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವನ್ನ ತಡೀತಾರೆ. ಮೊನ್ನೆ KR-ಪೇಟೆಯಲ್ಲಿ ಜೀವಂತವಾಗಿ ಅವ್ನು ಸುಟ್ಟಾಕಿರೋ ಪ್ರಕರಣಗಳಿದೆ. ಇಷ್ಟು ವರ್ಷಗಳಾಯಿತು, ಒಂದು 3-4 ದಶಕಗಳಾದರೂ ಏನಾದ್ರಲ್ಲಿ ಬದಲಾವಣೆ ಇಲ್ಲ. ಒಂದು ಸಂಘಟನೆ ಆದರೆ ಸಾಕು ಅನ್ನೋ ಒಂದು ಒಗ್ಗಟ್ಟು ಒಂದು ಕಾಲ್ ಕೊಟ್ಟರೆ. ಈಗ ಬೆಂಡಿಗೇರಿ ದಲಿತರಿಗೆ ಬೆಂಡಿಗೇರಿ ಮಲ ತಿರ್ಸಿದ ಪ್ರಕರಣ, ಇಲ್ಲೊಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂದರೆ ಬೆಂಗಳೂರಿಗೆ 1,00,000 ಜನ ಬರೋರು. ಹೌದು. ಶೇಷಗಿರಪ್ಪನ ಕೊಲೆ ಮರ್ಡರ್ದು ಜಾಥಾ ಬರ್ತಾ ಇದೆ ಬೆಂಗಳೂರಿನಲ್ಲಿ, ಕೊನೆಯ ದಿನ ಇದೆ ಅಂದರೆ ನೀವು ಒಂದು 10,000 ಜನ ಬರೋರು. ಸೊ ಆ ಥರ ಅಂದರೆ ಎಲ್ಲ ತಳ ಸಮುದಾಯಗಳನ್ನು ಒಟ್ಟಿಗೆ ಮಾಡಿ ಒಂದು ಹೋರಾಟದ ಇದನ್ನು ತಗೊಂಡು ಹೋಗಬೇಕು ಅನ್ನೋದಷ್ಟೇ ನಮಗೆ
ಉದ್ದೇಶ ಇತ್ತು. ಉದ್ದೇಶ ಇದ್ದಿದ್ದು ಅದು 1 ಪಾಯಿಂಟ್. ದೇವರ ಬೇಡಪ್ಪ, ರಾಮ ಬೇಡ, ಕೃಷ್ಣ ಬೇಡ, ಅವನು ಬೇಡ, ಇವನು ಬೇಡ. ಈಗ ಅವರು ರಾಮ ಏನು ಹೇಳಲಿಲ್ವೋ ಅದನ್ನು ಹೇಳಿ ನಮಗೆ ದೌರ್ಜನ್ಯ ಮಾಡೋಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.